पाहि मां पार्वती परमेश्वरी श्री 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 पाहि मां पार्वती मोहन सुंदर स्वरूपिणी शंकरी मोहन सुंदर स्वरूपिणी शंकरी मोहन सुंदर स्वरूपिणी शंकरी मोहन कर गुरुगुह भक्त जनावन शंकरी शिव मोहन कर गुरुगुह भक्त जनावन शंकरी शिव मोहन कर गुरुगुह भक्त जनावन शंकरी शिव पाहि मां पार्वती परमेश्वरी श्री पाहि मां पार्वती पंचानन हृदयेश्वरी परमेश्वर मोहिनी पंचानन हृदयेश्वरी परमेश्वर मोहिनी पंचानन हृदयेश्वरी परमेश्वर मोहिनी सर्वेश्वरी सर्वानंद चक्रवासिनी सर्वेश्वरी सर्वानंद चक्रवासिनी वांछितार्थफलदायिनी वांछितार्थफलदायिनी वारिजासनादिनुत वांछितार्थफलदायिनी वारिजासनादिनुत श्रवणनयन कुलोत्तीर्ण योगिनी पाहि मां पार्वती परमेश्वरी श्री पाहि मां पार्वती आनन्दमानन्दकरं प्रसन्नं ज्ञानस्वरूपं निजबोधयुक्तं योगीन्द्रमीड्यं भवरोगवैद्यं श्रीमत्परं ब्रह्मगुरुं स्मरामि। वन्दे वन्दारुमन्दारम् इन्दुभूषणनन्दनम् अमन्दानन्दसन्दोह बन्धुरं सिन्धुराननम्
ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತಿ. ಎಲ್ಲೆಲ್ಲೂ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃದಯ ವೇದಿಕೆಯಲ್ಲಿ ಆಸೀನರಾಗಿ ಅನುಗ್ರಹಿಸುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮಿ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳನ್ನು ಹಾರ್ದವಾಗಿ ಭಾವಿಸಿ ಭಗವದ್ಗೀತಾ ಪ್ರವಚನ ಮಾಲಿಕೆಯ ಮುಂದಿನ ಕುಸುಮವನ್ನು ಶ್ರೀಕೃಷ್ಣ ಪ್ರಭುವಿನ ಪಾದಾರವಿಂದಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಈ ಹಿಂದಿನ ಪ್ರವಚನದಲ್ಲಿ ಮಿಥ್ಯಾಚಾರ ಎಂಬ ವಿಷಯ ಬಂತು. ಅಂದರೆ ಎಲ್ಲ ಕರ್ಮವನ್ನು ಬಿಡೋದಕ್ಕೆ ಬೇಕಾಗುವ ಅಧಿಕಾರ ಮೈಯಲ್ಲಿದ್ದರೆ, ಅಂದರೆ ಅದಕ್ಕೆ ಬೇಕಾಗುವ ಸಿದ್ಧತೆ ಜನ್ಮಜಾತವಾಗಿ ಬಂದಿದ್ದರೆ ಆಗ ಎಲ್ಲ ಕರ್ಮಗಳನ್ನು ಬಿಟ್ಟರೆ ನೈಷ್ಕರ್ಮ್ಯ ಸಿದ್ಧಿ ಆಗುತ್ತೆ. ಅಂದರೆ ಯಾವ ಕರ್ಮವೂ ಇಲ್ಲದ ಒಂದು ಉತ್ಕೃಷ್ಟವಾದ ಸಮಾಧಿಯ ಅನುಭವಕ್ಕೆ ಏರಿ ಪರಮಾತ್ಮನಲ್ಲಿ ಒಂದುಗೂಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಲ್ಲದೆ ಆ ಸಿದ್ಧತೆ ಇಲ್ಲ ಅನ್ನೋ ಸ್ಥಿತಿ ಇದ್ದರೆ ಆಗ ಏನಾಗುತ್ತೆ ಅಂತ ಕೇಳಿದ್ರೆ, ಕರ್ಮೇಂದ್ರಿಯಗಳನ್ನಷ್ಟು ಕಟ್ಟಾಕ್ಕೊಂಡು ಮನಸ್ಸಿನಿಂದ ಬೇರೆ ಬೇರೆ ಇಂದ್ರಿಯ ವಿಷಯಗಳನ್ನು ಚಿಂತನೆ ಮಾಡ್ತಾ ಕೂತ್ಕೊಳ್ಳುವಂಥ ಒಂದು ಸ್ಥಿತಿ ಹುಟ್ಟುತ್ತೆ. ಏಕೆಂದರೆ ಮನಸ್ಸಿನಲ್ಲಿ ಆ ಪಕ್ವತೆ ಇಲ್ಲ. ಎಲ್ಲವನ್ನೂ ಮರಿತೇನೆ, ಯಾವ ಸಂಪರ್ಕವೂ ನನಗಿಲ್ಲ, ನನಗಿನ್ನೇನೂ ಬೇಕಿಲ್ಲ, ಪರತತ್ವ ಒಂದು ಬೆಳಗಿದ ಸಾಕು ಅನ್ನೋ ರೀತಿಯಾದ ಮಾನಸಿಕವಾದ ಸ್ಥಿತಿ ಇಲ್ಲ. ಆದರೂ ಕರ್ಮವನ್ನು ತ್ಯಜಿಸ್ಬಿಡ್ತೇನೆ ನಾನು ಅನ್ನೋ ರೀತಿಯಲ್ಲಿ ಎಲ್ಲ ಕರ್ಮವನ್ನು ಬಿಟ್ಟು ಕೂತ್ಕೋತೇನೆ ಅಂತ ಪ್ರಯತ್ನ ಪಟ್ಟರೆ ಏನಾಗ್ಬೋದು ಅಂತ ಕೇಳಿದ್ರೆ, ಕೈಕಾಲು ಆಡಿಸೋದು ನಿಲ್ಲಿಸ್ಬೋದು. ಹೊರಗಡೆಯಿಂದ ಯಾವ ಕರ್ಮವನ್ನು ಮಾಡ್ತಾ ಇಲ್ಲ ಇವನು ಅನ್ನೋ ರೀತಿಯಲ್ಲಿ ಅನ್ನಿಸ್ಕೋಬೋದು. ಆದರೆ ಮನಸ್ಸು ಏನಾಗಿರುತ್ತೆ, ಮನಸ್ಸು ಬೇರೆ ಬೇರೆ ಇಂದ್ರಿಯ ವಿಷಯಗಳ ಜೊತೆಗೆ ಆಸಕ್ತವಾಗಿ ಅದನ್ನು ಭಾವಿಸ್ತಾ ಇರುತ್ತೆ ನಿರಂತರವಾಗಿ. ಹೀಗಿದ್ದರೆ ಇದನ್ನ ಏನಂತ ಕರಿಬೇಕು ಅಂತ ಕೇಳಿದ್ರೆ ಮಿಥ್ಯಾಚಾರ ಎಂಬುದಾಗಿ ಕರಿಬೇಕು. ಅಂದರೆ ಅವನೇನೋ ಒಂದು ನಡವಳಿಕೆ ಇಟ್ಕೊಂಡಿದ್ದಾನಲ್ಲ, ನಾನು ಎಲ್ಲವನ್ನೂ ಬಿಟ್ಟು ಪರಾಕಾಷ್ಠದ ಮೌನದಲ್ಲಿ ನೆಲೆ ನಿಲ್ತೇನೆ, ಪರಮಶಾಂತಿಯಲ್ಲಿ ನೆಲೆ ನಿಲ್ತೀನಿ ಅಂತ ಏನನ್ನೋ ತೋರಿಸ್ಕೋತಾ ಇದ್ದಾನಲ್ಲ ಒಂದು ಆಚಾರನ, ಅದು ಮಿಥ್ಯಾ. ಅಂದರೆ ನಿಜ ಅಲ್ಲ. ಹೊರಗಡೆ ದೈಹಿಕವಾಗಿ ಹಾಗೆ ಕಾಣಿಸ್ತಾ ಇದೆ ಅಷ್ಟೇ, ಅವನು ಏನೂ ಕೆಲಸ ಮಾಡ್ತಾ ಇಲ್ಲ. ಅದರಿಂದ ಅವನು ನೈಷ್ಕರ್ಮ್ಯ ಸಿದ್ಧಿಯನ್ನೇ ಪಡೆದಿದ್ದಾನೋ, ಸಮಾಧಿ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದಾನೋ ಅಂತ ಅನ್ನಿಸ್ತಾ ಇರ್ಬೋದು ಅಷ್ಟೇ ಹೊರತು ಮನಸ್ಸು ಮಾತ್ರ ಸದಾ ಕಾಲದಲ್ಲೂ ವಿಷಯ ಚಿಂತನೆಯಲ್ಲಿ ನಿರತವಾಗಿಬಿಟ್ಟಿರುತ್ತೆ. ಅಂದರೆ ಬಾಹ್ಯ ಪ್ರಪಂಚದ ನಾನಾ ಭೋಗ ಸಾಮಗ್ರಿಗಳನ್ನು ಭಾವಿಸ್ತಾ ಇರುತ್ತೆ. ಇದು ಸರಿಯಲ್ಲ ಎಂಬ ಮಾತನ್ನು ಹೇಳಾಯಿತು. ಹಾಗಾದರೆ ಸರಿ ಯಾವುದು ಅಂತ ಮುಂದಕ್ಕೊಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಮುಂದಿನ ಒಂದು ಕೃಷ್ಣನ ಮಾತು ಭಗವದ್ಗೀತೆಯ 3ನೇ ಅಧ್ಯಾಯದ 7ನೇ ಶ್ಲೋಕ. ಎಸ್ತು ಇಂದ್ರಿಯಾಣಿ ಮನಸ ನಿಯಮ್ಯ ಆರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಆಸಕ್ತ ಸಹ ವಿಶಿಷ್ಯತೆ. ಅರ್ಜುನ, ಎಲೆ ಅರ್ಜುನನೇ, ಯಾವನು ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಯಮ್ಯ ಬಿಗಿ ಹಿಡಿದುಕೊಂಡು ಹತೋಟಿಯಲ್ಲಿಟ್ಟುಕೊಂಡು ಕರ್ಮೇಂದ್ರಿಯೈ ಕರ್ಮ ಮಾಡೋದಕ್ಕೆ ಸಾಧನವಾಗಿರುವಂತಹ ವಾಕ್, ಪಾದ, ಪಾಣಿ, ಪಾಯು, ಉಪಸ್ಥ ಈ ರೂಪವಾದಂತಹ ಇಂದ್ರಿಯಗಳಿಂದ ಆಸಕ್ತನಾಗಿ ಕರ್ಮಯೋಗಂ ಆರಭತೆ. ಆಸಕ್ತನಾಗಿ ಅಂದರೆ ಫಲದಲ್ಲಿ ಅಂಟಿಲ್ಲದವನಾಗಿ. ಕರ್ಮಯೋಗಂ ಆರಭತೆ, ಕರ್ಮಯೋಗವನ್ನು ಅಂದರೆ ಕರ್ಮರೂಪವಾದಂತಹ ಯೋಗ ಒಂದು ಉಪಾಯ ಯಾವುದಕ್ಕೆ ಅಂದರೆ ಮೋಕ್ಷ ಸಿದ್ಧಿಗೆ. ಅದನ್ನು ಆರಭತೆ ನಡೆಸ್ತಾನೋ ಸಹ ವಿಶಿಷ್ಯತೆ, ಅವನು ವಿಶಿಷ್ಟನಾದ ವ್ಯಕ್ತಿ ಅಂತ, ಅವನು ಎಲ್ಲರಿಗಿಂತ ಮಿಗಿಲಾದ ವ್ಯಕ್ತಿಯಾಗ್ತಾನೆ. ಆದ್ದರಿಂದ
ಹೀಗೆ ಹೋಗಬೇಕು ಅಂತ ಒಂದು ಮಾರ್ಗದರ್ಶನ. ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಯಮನ ಮಾಡುವಂದ್ರೆ ಏನು ಅಂತ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಇಂದ್ರಿಯಗಳನ್ನು ಅಂದರೆ ಪಂಚಜ್ಞಾನೇಂದ್ರಿಯಗಳನ್ನು ಮನಸ್ಸಿನಿಂದ ಪೂರ್ತಿ ಸಂಯಮ ಮಾಡಿ ಬಿಗಿದು ಹಿಡಿದುಬಿಟ್ರೆ ಅವನೊಂದು ಕರ್ಮ ಆಚರಣೆ ಮಾಡೋಕ್ಕಾಗತ್ತಾ? ಖಂಡಿತ ಆಚರಣೆ ಮಾಡೋಕ್ಕಾಗಲ್ಲ. ಒಂದು ಕರ್ಮ ಅಂತಂದಾಗ ಅದರಲ್ಲಿ ಕಾಲ, ದೇಶ, ವಿಧಿ, ವಿಧಾನ ಇವೆಲ್ಲ ಸೇರಿಕೊಂಡಿರುತ್ತೆ. ಅದನ್ನ ಅನುಸರಿಸ್ಕೊಂಡು ಹೆಜ್ಜೆ ಹಾಕಬೇಕಾದ್ರೆ ನಮ್ಮ ಒಂದು ಜ್ಞಾನೇಂದ್ರಿಯಗಳಷ್ಟು ಕಾರ್ಯಪರವಾಗಿರಬೇಕಾಗತ್ತೆ, ಅದು ತೊಡಗಿರಬೇಕಾಗತ್ತೆ ವಿಷಯದಲ್ಲಿ. ಅದನ್ನ ಸಂಯಮ ಮಾಡುವುದಕ್ಕೆ ಏನರ್ಥ ಅಂತ ಕೇಳಿದರೆ, ಅದು ಆಯಾ ನಿರ್ದಿಷ್ಟವಾದ ಕರ್ಮವನ್ನು ಬಿಟ್ಟು ಬೇರೆ ಇನ್ನೊಂದು ಕಡೆಯಲ್ಲಿ ಹರಿದು ಹೋಗದೇ ಇರುವಂತೆ ತಡೆದಿಟ್ಕೋಬೇಕು ಅಂತ ಅರ್ಥ. ಯಾವ ಕೆಲಸ ಮಾಡೋಕ್ಕೆ ಹೊರಟಿದ್ದೀನೋ ಅದರಲ್ಲಿ ತನ್ಮಯನಾಗಿ ಮುಳುಗಬೇಕು ಅಂತ. ಅದು ಬಿಟ್ಟು ಇನ್ನೊಂದು ಬುದ್ಧಿನಲ್ಲಿ ಭಾಸವಾಗಬಾರ್ದು ಅಂತ. ದೇವ್ರ ಪೂಜೆ ಮಾಡ್ತಾಯಿದ್ದೀನಿ, ಅದರ ಚಿಂತನೆ ನಡೀತಾ ಇದೆ, ನನ್ನ ಆಫೀಸಲ್ಲಿ ಇವತ್ತು ಏನೋ ಸಮಸ್ಯೆ ಇರ್ಬೋದು, ಅದನ್ನು ಹೇಗೆ ನಾನು ಟ್ಯಾಕಲ್ ಮಾಡಬೇಕು ಅನ್ನೋ ಬಗ್ಗೆ. ಇದಕ್ಕೇನಂತ ಕರಿಬೇಕು? ಕರ್ಮ ನಡೆಸ್ತಾ ಇದ್ದಾನೆ ಒಂದು ಕಡೆಯಲ್ಲಿ, ಅದು ಇನ್ನೊಂದು ಕಡೆಯಲ್ಲಿ ಪಂಚ ಜ್ಞಾನೇಂದ್ರಿಯಗಳನ್ನು ಸಂಯಮದಲ್ಲಿ ಇಟ್ಕೊಂಡಿಲ್ಲ, ಅದೇ ರೀತಿಯಲ್ಲಿ ಮನಸ್ಸನ್ನು ಸಂಯಮದಲ್ಲಿ ಇಟ್ಕೊಂಡಿಲ್ಲ. ಅದರಿಂದಾಗಿ ಅನೇಕ ರೀತಿಯಾದಂಥ ಬೇರೆ ಬೇರೆ ಚಿಂತನೆ ಬರುತ್ತೆ. ಏನೋ ಜಪ ಮಾಡ್ತಾ ಕೂತಿದ್ದೆ, ಆಗ ನನಗೆ ಯಾರೋ ಕಾಣಿಸಿದ್ರು ಅಂತಂದರೆ ಜಪ ಮಾಡ್ತಾಯಿದ್ದ ಅಂತ ಅರ್ಥನ ಅದಕ್ಕೆ. ನಾನು ಯಾವಾಗ ನೋಡಿದ್ಯಪ್ಪ ಯಾರೋ ಹೋಗಿದ್ದು ಅಂತ ಕೇಳಿದರೆ, ಇಲ್ಲ ಜಪ ಮಾಡ್ತಾ ಕೂತ್ಕೊಂಡಿದ್ದೆ ಆಗ ಕಾಣಿಸ್ತು ಅಂತಂದರೆ, ಇವನು ಜಪ ಮಾಡ್ತಾಯಿದ್ನೋ ಯಾರೋ ಬರೋದು ಹೋಗೋದನ್ನು ನೋಡ್ತಾ ಇದ್ನೋ ಅಂತ ಅರ್ಥ. ಅಂದರೆ ಏನರ್ಥ? ಜಪ ಮಾಡುವ ನೆಪ, ಆದರೆ ತುಟಿಯಲ್ಲಿ ಜಪ, ಅದ್ರ ಕಣ್ಣು ಹೊರಗಡೆ ಯಾರು ಬರ್ತಾ ಇದ್ದಾರೆ ಯಾರು ಹೋಗ್ತಾ ಇದ್ದಾರೆ ನೋಡ್ತಾ ಇದ್ದಾನೆ. ಅಂದರೆ ತಾತ್ಪರ್ಯ ಅದನ್ನು ಸಂಯಮ ಮಾಡಬೇಕಾಗಿತ್ತು. ಜಪ ಮಾಡ್ತಾಯಿದ್ದೀನಿ ಅಂದರೆ ಏನರ್ಥ? ಜಪಕ್ಕೆ ಎಷ್ಟು ತುಟಿ ಪಿಟ ಅನ್ಬೇಕೋ ಅಷ್ಟು ಮಾತ್ರ. ಇಲ್ಲ ಮಾನಸ ಜಪ ಅಂದರೆ ಮನಸ್ಸಿನಲ್ಲಿ ಮಾತ್ರ ಅದು ಜಪ. ಇನ್ನು ಯಾರಾದರೂ ಕರೆದ್ರೂ ಕೇಳಿಸ್ಬಾರ್ದು, ಯಾರಾದರೂ ಮುಟ್ಟಿದ್ರು ಗೊತ್ತಾಗಬಾರ್ದು, ಯಾವ್ದಾದ್ರು ಗಂಧ ಬಂದರೆ ಅದು ನನಗೆ ಅರ್ಥ ಆಗಬಾರ್ದು. ಹಾಗೆ ಸಂಯಮ ಮಾಡಿ ಒಂದೇ ಕಾರ್ಯದಲ್ಲಿ ತೊಡಗಬೇಕಾಗುತ್ತೆ. ಈ ನಡೆ ನಮ್ಮಲ್ಲಿ ಇದೆಯಾ ಅಂದರೆ ಖಂಡಿತ ಇದೆ. ನಮ್ಗೆ ವಿಶೇಷವಾಗಿ ಕಂಡು ಬರೋದು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರುವಾಗ. ಯಾವ್ದಾದ್ರು ವಿಶೇಷವಾದ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದಾಗ ಯಾರೋ ಕರೆದ್ರೆ ಕೇಳಿಸುತ್ತಾ? ತುಂಬ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ ಅಂತಂದರೆ ಕರೆದ್ರೆ ಕೇಳಿಸಲ್ಲ, ಮುಟ್ಟಿರು ಗೊತ್ತಾಗಲ್ಲ, ಯಾವ್ದಾದ್ರು ಬೇರೆ ಬೇರೆ ರೀತಿಯಾದ ಗಂಧ ಬಂದರೂ ಗೊತ್ತಾಗಲ್ಲ, ಯಾವುದೂ ಗೊತ್ತಾಗಲ್ಲ. ಆದರೆ ಒಂದು ಗೊತ್ತಾಗುತ್ತೆ. ಯಾವುದು ಗೊತ್ತಾಗುತ್ತೆ? ಅಲ್ಲಿ ಕಾಮೆಂಟ್ರಿ ಏನೋ ಬರ್ತಾ ಇದೆಯಲ್ಲ ಅದು ಗೊತ್ತಾಗುತ್ತೆ, ಚೆನ್ನಾಗಿ ಗೊತ್ತಾಗುತ್ತೆ ಆ ಇನ್ಫಾರ್ಮೇಷನ್. ಅಂದರೆ ಒಂದು ವಿಷಯದಲ್ಲಿ ಆಸಕ್ತನಾಗಿದ್ದು ಉಳಿದು ಎಲ್ಲ ವಿಷಯಗಳಿಂದ ಮನಸ್ಸನ್ನು ಹಿಂದಕ್ಕೆ ತೊಗೊಳೋಕ್ಕಾಗಲ್ವೇ ಅಂದರೆ ಆಗುತ್ತೆ. ಇದನ್ನೇ ಧ್ಯಾನದಲ್ಲಿ ಜಪದಲ್ಲಿ ಬಳಸ್ಕೋಬೇಕಾಗತ್ತೆ, ಅಥವಾ ಒಂದು ಕರ್ಮದಲ್ಲಿ ಅದನ್ನ ಪ್ರಯೋಗ ಮಾಡ್ಕೋಬೇಕಾಗತ್ತೆ. ಅದು ಹಾಗಾಗ್ತಾ ಇಲ್ಲ. ಯಾಕೆಂದರೆ ಆಸಕ್ತಿ ಕಡಿಮೆ ಇರುತ್ತೆ. ಯಾವುದೋ ಒಂದು ವಿಷಯದಲ್ಲಿ ಹಾಗೆ ಮುಳುಗೋಕ್ಕೆ ಬರುತ್ತೆ ಅಂದರೆ ಕಾರಣ ಏನೋ, ಅದು ಯಾವುದೋ ಕಾರಣಕ್ಕೆ ನಂಗೆ ತುಂಬ ಮುಖ್ಯ ಅಂತ ಆಗಿಬಿಟ್ಟಿದೆ. ಅದು ಆ ಮುಖ್ಯವಾದ ವಿಷಯದಲ್ಲಿ ನನ್ನ ಮನಸ್ಸು ಪೂರ್ತಿ ತೊಡಗುತ್ತೆ, ಅಲ್ಲಿಂದ ಹೊರಗಡೆ ಬರುತ್ತೆ. ಉಳಿದಿದ್ದೆಲ್ಲ ನನಗೆ ಮುಖ್ಯ ಅಂತ ಅನ್ನಿಸ್ತಾ ಇಲ್ಲ. ಅನ್ನಿಸ್ದೇ ಇರೋದ್ರಿಂದ ನಾನು ಯಾವುದೋ ಒಂದು ಸಾಧನೆ ಮಾಡ್ತೀನಿ ಅಂತ ಹೊರಟೆ, ಪ್ರಣವಾನುಸಂಧಾನ ಮಾಡ್ತೀನಿ, ಪ್ರಣವವನ್ನು ಮನಸ್ಸಿನಲ್ಲಿ ಭಾವಿಸ್ತೀನಿ ಅಂತಂದಾಗ ಬೇರೆ ಹಲವು ಆಲೋಚನೆಗಳು ಬರುತ್ತೆ. ಅಂದರೆ ತಾತ್ಪರ್ಯ ಏನಪ್ಪ ಅಂದರೆ, ಆ ಪ್ರಣವಾನುಸಂಧಾನ ಎಷ್ಟು ಮುಖ್ಯ ಅನ್ನೋ ಬಗ್ಗೆ ನನಗೊಂದು ನಿಲುವಿಲ್ಲ ಸ್ಪಷ್ಟವಾಗಿ ಅನ್ನೋದೇ ತಾತ್ಪರ್ಯ. ತುಂಬ ಉತ್ಕೃಷ್ಟವಾದಂತಹ ಹಿಂದಿನ ಕಾಲದಲ್ಲಿ ನಾಟಕ ಅಂತಿತ್ತು. ಇವತ್ತು ಆ ನಾಟಕದ ಸ್ಥಾನಕ್ಕೆ ಬೇರೆ ಇನ್ನೊಂದು ಬಂದುಬಿಟ್ಟಿದೆ. ಪರದೆ ಮೇಲಿನ ಒಂದು ಕಾಲ್ಪನಿಕವಾದ ಚಿತ್ರ ಇವತ್ತು ನಾಟಕ ಸ್ಥಾನವನ್ನು ಅಲಂಕರಿಸಿದೆ. ಹಿಂದೆ ನಾಟಕ ಅಂತಿತ್ತು. ನಾಟಕ ನೋಡುವಾಗ ಏನಾಗಬೇಕು ಅನ್ನೋ ಬಗ್ಗೆ ಆ ನಾಟಕದ ವಿಜ್ಞಾನವನ್ನು ಬಲ್ಲವರು ಹೇಳ್ತಾಯಿದ್ರು. ಅಲ್ಲಿ ತನ್ಮಯತೆ ಹುಟ್ಟಿ ಮೈ ಮರೆತು ಹೋಗ್ಬೇಕು ನಿನಗೆ ಅಂತ. ಹಾಗೆ ತನ್ಮಯತೆ ಹುಟ್ಟಿ ಮೈ ಮರೆತು ಹೋದರೆ ನಾಟಕದ ಕಂಟೆಂಟ್ ಏನಿದೆ, ವಿಷಯ ಏನಿದೆ ಅದು ಗೊತ್ತಾಗ್ತಾ ಹೋಗುತ್ತೆ. ಅದರ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ, ನಾನು ಎಲ್ಲಿ ಕೂತಿದ್ದೀನಿ ಅಂತ ಗೊತ್ತಿಲ್ಲ, ಗಂಟೆ ಎಷ್ಟು ಅಂತ ಗೊತ್ತಿಲ್ಲ, ಎಲ್ಲ ಮುಗಿದ ಮೇಲೆ ಓ ಎಷ್ಟಾಯಿತು ಗಂಟೆ ಅಂತ ಆಮೇಲೆ ಅನಿಸುತ್ತೆ. ಅಲ್ಲಿವರೆಗೆ ಯಾವ ಪ್ರಜ್ಞೆನೂ ಇಲ್ಲ. ಹೀಗೊಂದು ವ್ಯವಸ್ಥೆ ಇದೆ ಈ ಬದುಕಲ್ಲಿ. ಆದರೆ ನನಗೆ ಇಷ್ಟಪಟ್ಟ ವಿಷಯಗಳಲ್ಲೆಲ್ಲ ಹಾಗೆ ಪ್ರಯೋಗ ಮಾಡೋಕ್ಕೆ ಬರುತ್ತಾ ಅಂದರೆ ಬರ್ತಾ ಇಲ್ಲ. ಹಾಗಾಗಿದೆ ಅಷ್ಟೇ. ಇದನ್ನು ರೂಢಿಸ್ಕೋಬೇಕಾದ್ರೆ ಯಾವುದು ಮುಖ್ಯ ಯಾವುದು ಅಮುಖ್ಯ ಅನ್ನೋ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಬೇಕು. ಅದಕ್ಕಾಗಿ ಗುರು ಹಿರಿಯರ ಮಾತುಗಳು ಮತ್ತು ಉತ್ತಮ ಸಾಹಿತ್ಯದ ಅನುಸಂಧಾನ ಇದನ್ನೆಲ್ಲ ಮಾಡ್ಕೊಳ್ತಾ ಬುದ್ಧಿ ಒಂದು ಸ್ಪಷ್ಟವಾದ ನಿಲುಗಡೆಗೆ ಬಂತು ಅಂತಂದರೆ
ಯಾವುದು ಮುಖ್ಯವೋ ಅದನ್ನು ಭಾವಿಸೋಣ, ಮುಖ್ಯವಲ್ಲದೆ ಇದ್ದದನ್ನು ಈಗ ಹಚ್ಕೋಬಾರ್ದು ತಲೆಗೆ ಅಂತ ಬುದ್ಧಿ ತಾನಾಗೆ ಒಂದು ನಿಲುವಿಗೆ ಬಂದುಬಿಡುತ್ತೆ ಅದು. ಅದರಿಂದ ಕರ್ಮೇಂದ್ರಿಯಗಳು ಕರ್ಮದಲ್ಲಿ ಪೂರ್ಣವಾಗಿ ಆಸಕ್ತವಾಗಬೇಕಾಗತ್ತೆ. ಇಲ್ಲೋದ್ರೆ ಆ ಕರ್ಮ ವ್ಯವಸ್ಥಿತವಾಗಿ ನಡೆಯಲ್ಲ. ಆದರೆ ಅವನು ಆಸಕ್ತನಾಗಿ ಕರ್ಮ ಮಾಡಬೇಕು ಅಂತ ಹೇಳ್ತಾ ಇದೆ. ಆಸಕ್ತನಾಗಿ ಕರ್ಮ ಮಾಡೋದು ಅಂದರೆ ಅದಕ್ಕೆ ಎರಡು ತರಹ ಅರ್ಥ ಹೇಳೋದುಂಟು. ಕರ್ಮಕ್ಕೂ ಅಂಟ್ಕೋಬೇಡ, ಕರ್ಮದ ಫಲಕ್ಕೂ ಅಂಟ್ಕೋಬೇಡ ಅಂತ. ಅಂಟ್ಕೋಬೇಡ ಅಂದರೆ ಹಾಗಿದ್ದರೆ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ನಾನೊಂದು ಕರ್ಮ ಮಾಡಬೇಕು ಅಂತಂದರೆ ಕರ್ಮ ಫಲದ ಬಗ್ಗೆ ತುಂಬ ತೀವ್ರವಾದ ನನಗೆ ಮನಸ್ಸಿದೆ ಅಂತಂದರೆ ಆ ಕರ್ಮದಲ್ಲಿ ಪೂರ್ತಿ ಮನಸ್ಸು ಮುಳುಗೋಕ್ಕಾಗತ್ತೆ, ಇಲ್ಲವ್ರು ಮುಳುಗೋಕ್ಕೆ ಆಗಲ್ಲ. ಈಗ ಒಂದು ಗಿಡ ನೆಟ್ಟು ನಾನು ಅದನ್ನು ಶುಶ್ರೂಷೆ ಮಾಡಿ ಚೆನ್ನಾಗಿ ಬೆಳೆಸ್ತೇನೆ ಅಂತ ಯೋಚನೆ ಮಾಡಿದ್ರೆ ಆ ಗಿಡ ಹೂ ಬಿಡೋದೋ ಹಣ್ಣು ಬಿಡೋದೋ ಅದ್ರ ಬಗ್ಗೆ ನನ್ನ ಮನಸ್ಸು ತುಂಬ ತೀವ್ರವಾಗಿ ಭಾವಿಸ್ತಾ ಇರುತ್ತೆ. ಯಾವಾಗ ಹೂ ಬಿಡ್ಬೋದು, ಎಷ್ಟು ಹೂ ಬಿಡ್ಬೋದು, ಯಾವ ಥರ ಹೂ ಬಿಡ್ಬೋದು, ಯಾವ ಥರ ಇದು ಹಣ್ಣಿನ ಗಿಡ ಇದು, ಎಷ್ಟು ಹಣ್ಣು ಬರುತ್ತೆ, ಸದಾ ಅದನ್ನ ಚಿಂತನೆ ಮಾಡ್ತಾ ಇರುತ್ತೆ. ಅಂದರೆ ಅಲ್ಲೊಂದು ಅಂಟು ಬೆಳೆಸ್ಕೋತು ಅಂತ ಹಾಗೆ ಅಂಟು ಬೆಳೆಸ್ಕೋಬೇಡ. ಆದರೆ ಈ ಒಂದು ವೃಕ್ಷಕ್ಕೆ ಶುಶ್ರೂಷೆ ಮಾಡಬೇಕು, ಅದು ಚೆನ್ನಾಗಿ ಬೆಳಿಬೇಕು ಅಂತ ಆದರೆ ಅದ್ರ ಬಗ್ಗೆ ಪೂರ್ತಿ ನಿಗಾ ಕೊಡಲೇಬೇಕು ನಾನು. ಅದು ಯಾವ ಜಾತಿ ಗಿಡ, ಎಷ್ಟು ನೀರನ್ನು ಅಪೇಕ್ಷೆ ಪಡುತ್ತೆ, ಯಾವ ಥರದ ಗೊಬ್ಬರವನ್ನು ಅಪೇಕ್ಷೆ ಪಡುತ್ತೆ, ಯಾವ ಥರದ ರಕ್ಷಣೆಯನ್ನು ಅಪೇಕ್ಷೆ ಪಡುತ್ತೆ, ಇದ್ರ ಬಗ್ಗೆ ಪೂರ್ತಿ ನಿಗಾ ಕೊಡದೆ ಹೋದರೆ ಆ ಕರ್ಮ ವ್ಯವಸ್ಥಿತವಾಗಿ ನಡೆಯೋದೇ ಇಲ್ಲ. ಅದರಿಂದ ಆಸಕ್ತ ಅಂತಂದರೆ ಪ್ರಧಾನವಾಗಿ ಕರ್ಮ ಫಲದಲ್ಲಿ ಆಸಕ್ತನಾಗಿರುವಂಥ. ಇನ್ನು ಕರ್ಮಕ್ಕೆ ಅಂಟ್ಕೊಂಡ್ರೆ ಸರಿಯೇ ಅಂತ ಒಂದು ಪ್ರಶ್ನೆ ಇದೆ. ಈ ಕರ್ಮ ಸಿದ್ಧಿ ಆಗಬೇಕಾದ್ರೆ ಕರ್ಮ ವ್ಯವಸ್ಥಿತವಾಗಿ ನಡೆಸಬೇಕು. ಯಾವುದೇ ಕಾರ್ಯ ಆದರೂ ಆಗಲಿ ಅದು ತುಂಬ ವ್ಯವಸ್ಥಿತವಾಗಿ ನಡ್ಕೋಬೇಕಾದ್ರೆ ಅಲ್ಲಿ ಅಂಟ್ಕೋಬೇಕಲ್ವೇ ಅಂತ ಪ್ರಶ್ನೆ ಬರುತ್ತೆ. ಅಲ್ಲೂ ಅಂಟ್ಕೋಬೇಕಾಗಿಲ್ಲ. ಅಲ್ಲಿ ಅಂಟ್ಕೊಂಡ್ರೂ ಸಮಸ್ಯೆ. ಯಾಕೆ ಅಂತ ಹೇಳಿದ್ರೆ ಕೆಲವ್ರಿಗೆ ಕೆಲವು ತರಹ ಗೀಳಿರುತ್ತೆ. ಏನು ಗೀಳಿರುತ್ತೆ ಅಂದರೆ ಅಯ್ಯೋ ನಂಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೆಲಸ ಮಾಡಬೇಕು ಅಂತ. ಅದ್ರ ಫಲ ನಿರೀಕ್ಷೆ ಇಲ್ಲ. ಅದ್ರ ಕರ್ಮ ಮಾತ್ರ ನಂಗೆ ಮಾಡಲೇಬೇಕ್ರಿ, ಇಲ್ಲವ್ರಿಗೆ ತೊಂದರೆ ಆಗುತ್ತೆ ಮಾನಸಿಕವಾಗಿ, ಏನಾದ್ರು ಒಂದಲ್ಲ ಒಂದು ಕೆಲಸ ಕೊಡಿ ಅಂತ ಕೆಲಸಕ್ಕೆ ಅಂಟ್ಕೊಳ್ಳುವಂತಹ ಒಂದು ಸ್ವಭಾವ ಹುಟ್ಕೊಳ್ಳುತ್ತೆ ಅನೇಕ ಸಂದರ್ಭದಲ್ಲಿ. ಅದರಿಂದ ಆ ಕಾರ್ಯಕ್ಕೂ ಅಂಟ್ಕೊಳ್ಳೋದು ನ್ಯಾಯ ಅಲ್ಲ, ಕಾರ್ಯದ ಫಲಕ್ಕೂ ಅಂಟ್ಕೊಳ್ಳೋದು ನ್ಯಾಯ ಅಲ್ಲ. ಹಾಗಾದರೆ ಅದ್ರ ಕಾರ್ಯ ವ್ಯವಸ್ಥಿತವಾಗಿ ನಡೆಯೋದು ಹೇಗೆ ಅಂತ ಕೇಳಿದ್ರೆ ಇದು ನನ್ನ ಕರ್ತವ್ಯ, ನಾನು ಮಾಡಬೇಕು ಅನ್ನೋ ರೀತಿಯಾದ ಒಂದು ಬುದ್ಧಿ ಮಾತ್ರ ಇರಬೇಕು. ಅದಕ್ಕೆ ಒಂದು ಲೌಕಿಕವಾದ ಉದಾಹರಣೆಯನ್ನು ನಾನು ಆಗಾಗ ಜ್ಞಾಪಿಸ್ಕೊತಾ ಇರ್ತೀನಿ. ಏನಪ್ಪ ಅಂದರೆ ಒಬ್ಬ ಬ್ಯಾಂಕಲ್ಲಿ ಕ್ಯಾಶಿಯರ್ ಆಗಿರ್ತಾನೆ. ಕ್ಯಾಶಿಯರ್ ಆಗಿದ್ದಾಗ ಅವನು ಬೇಕಾದಷ್ಟು ಹಣ ಒಳಗಡೆ ತೊಗೋತಾನೆ, ಎಷ್ಟೋ ಹಣನ ಹೊರಗಡೆ ಕೊಡ್ತಾ ಇರ್ತಾನೆ. ಚೆಕ್ ಬಂತು ಹೊರಗಡೆ ಕೊಡ್ತಾನೆ, ಕ್ಯಾಶ್ ಬಂತು ಒಳಗಡೆ ಹಾಕ್ತಾನೆ. ಆದರೆ ಅವನಿಗೆ ಯಾವುದೇ ರೀತಿಯಲ್ಲಿ ಹಿಗ್ಗೋದು ಕುಗ್ಗೋದು ಏನೂ ಆಗಲ್ಲ. ಅಯ್ಯೋ 1 ಕೋಟಿ ದುಡ್ಡು ಬಂತಾನೆ ಬ್ಯಾಂಕ್ ಒಳಗಡೆಗೆ ಅಂತ ಇವನಿಗೇನು ಭಾರಿ ಆನಂದ ಏನೂ ಆಗಲ್ಲ. ಯಾರೋ ದೊಡ್ಡ ಚೆಕ್ ತಂದ ತುಂಬ ದುಡ್ಡು ಬ್ಯಾಂಕಿಂದ ಕೊಡಬೇಕು ಅಂತನಿಸಿ ತುಂಬ ದುಃಖನೂ ಏನೂ ಆಗಲ್ಲ. ಗೊತ್ತಾಯ್ತಾ? ಇನ್ನು ಕರ್ಮದಲ್ಲಿ ಅವನಿಗೆ ಕರ್ತವ್ಯ ಪ್ರಜ್ಞೆ ಇಲ್ಲದೆ ಹೋದರೆ ಏನಾಗುತ್ತೆ ಗೊತ್ತಲ್ವಾ? ಅವನು ಹಣ ತೊಗೋಬೇಕಾದ್ರೆ ಕೊಡಬೇಕಾದ್ರೆ ಎಲ್ಲಾದರೂ ಸ್ವಲ್ಪ ತಪ್ಪಿದರೆ ಅವತ್ತೇ ಸಾಯಂಕಾಲ ಕ್ಯಾಶನ್ನು ಮುಂದಕ್ಕೆ ಲೆಕ್ಕ ಹಾಕಿ ಒಪ್ಪಿಸಬೇಕಾದ್ರೆ ಹೆಚ್ಚು ಕಡಿಮೆ ಆಗಿದ್ದಕ್ಕೆ ದಂಡ ಕಟ್ಟಿ ಮನೆಗೆ ಹೋಗಬೇಕಾಗತ್ತೆ. ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ದಂಡ ಇದ್ದೇ ಇದೆ. ಅದರಿಂದ ಕರ್ತವ್ಯನ ವ್ಯವಸ್ಥಿತವಾಗಿಯೇ ಮಾಡಬೇಕು. ಆದರೆ ಅದಕ್ಕಾದ್ರೂ ಅಂಟ್ಕೊಳ್ಳೋಕೆ ಅವಕಾಶ ಇದೆಯಾ ಅಂದರೆ ಇಲ್ಲ. ಇವತ್ತು ಕ್ಯಾಶಿಯರ್ ಪೋಸ್ಟಲ್ಲಿದ್ದಾನೆ, ನಾಳೆ ತೆಗೆದು ಬೇರೆ ಪೋಸ್ಟಿಗೆ ಹಾಕ್ಬೋದು ಅವನ್ನ. ಆಗ ನಾನು ಕ್ಯಾಶಿಯರ್ ಕೆಲಸ ಮಾಡದೆ ಹೋದರೆ ನನಗೆ ರಾತ್ರಿ ನಿದ್ದೆ ಬರೋಲ್ಲ, ಬಹಳ ಹಿಂಸೆ ಆಗ್ತಾಯಿದೆ, ಅದು ಎಂಥ ಒಳ್ಳೆ ಕೆಲಸ ಆಗಿತ್ತು ಅಂತ ಕೆಲಸದ ಅಂಟು ಇಟ್ಕೊಂಡು ಕೂತ್ಕೊಂಡ್ರೆ ಅವ್ನು ನೆಮ್ಮದಿಯಾಗಿ ಇರೋಕ್ಕಾಗತ್ತಾ ನಾಳೆ ದಿವಸ? ಖಂಡಿತ ಆಗಲ್ಲ. ಅದರಿಂದ ಏನಾಯಿತು, ಇವತ್ತು ಈ ಕೆಲಸ ಬಂದಿದೆ, ನಾಳೆ ಇನ್ನೊಂದು ಕೆಲಸ ಬರ್ಬೋದು, ಕೆಲಸಕ್ಕೆ ಯಾಕೆ ನಾನು ಅಂಟ್ಕೋಬೇಕು ಅನ್ನೋ ಪ್ರವೃತ್ತಿಯೂ ಇರಬೇಕು. ಕೆಲಸದ ಫಲ ಏನೋ ಒಂದಿದೆಯಲ್ಲ ಅದಕ್ಕೂ ಅಂಟ್ಕೊಳ್ಳೋಕ್ಕೇನು ವಿಷಯ ಇಲ್ಲ. ಅದು ಮತ್ಯಾವುದಕ್ಕೆ ಅಂತ ಕೇಳಿದರೆ ಶ್ರದ್ಧೆಯಿಂದ ಕಾರ್ಯವನ್ನು ನಿರ್ವಾಹ ಮಾಡಬೇಕು, ಕರ್ತವ್ಯ ಪ್ರಜ್ಞೆಯಿಂದ. ಇಂತಹ ಉದಾಹರಣೆಗಳನ್ನ ಹಲವನ್ನು ನೋಡ್ಕೋಬೇಕು. ಸಾಮಾನ್ಯವಾಗಿ ಇದ್ರ ಬಗ್ಗೆ ಪ್ರಜ್ಞೆ ಇರೋಲ್ಲ. ಚಿಕ್ಕ ಮಕ್ಕಳನ್ನು ಸಾಕುವಾಗ ತಂದೆ ತಾಯಿಗಳು ಒಂದು ಮಕ್ಕಳಿಗೆ ಅತಿಶಯವಾಗಿ ಅಂಟ್ಕೋತಾರೆ ತುಂಬ ದೊಡ್ಡ ಮಟ್ಟಕ್ಕೆ. ಮಗು ಒಂದು ದಿವಸ ನೋಡೋಕ್ಕಾಗಲಿಲ್ಲ ಅಂದರೆ ನಿದ್ದೆ ಬರೋಲ್ಲ ಅನ್ನೋ ಪರಿಸ್ಥಿತಿ, ಆಹಾರ ಸೇರಲ್ಲ ಅನ್ನೋ ಪರಿಸ್ಥಿತಿ, ದುಃಖ, ಅನೇಕ ರೀತಿಯಾದಂಥ ಏರಿಳಿತಗಳು ಹುಟ್ಟುಬಿಡುತ್ತೆ. ಅಲ್ಲಿ ಮಗುಗೆ ತುಂಬ ವಿಶೇಷವಾದ ಅಂಟು ಬೆಳೆದುಬಿಟ್ಟಿದೆ ಮಗುವಿನ ಜೊತೆಗೆ ಅನ್ನೋದು ಕಾಣಿಸುತ್ತೆ. ಇದ್ರ ಜೊತೆಗೆ ಇಷ್ಟೇನಾ ಅಂತ ಕೇಳಿದ್ರೆ ಇಷ್ಟಲ್ಲ. ಮಗು ಸಾಕುವಾಗ ಒಳಗಡೆ ಏನೂ ಅಪೇಕ್ಷೆಗಳಿರಲ್ವ, ಆಸೆಗಳಿರಲ್ವ. ಮಗು ದೊಡ್ಡದಾದ್ಮೇಲೆ ಒಳ್ಳೆ ಕೆಲಸಕ್ಕೆ ಹೋಗಿ ಸೇರ್ಬೋದು, ಅಮೇರಿಕಕ್ಕೆ ಹೋಗಿ ಸೇರ್ಬೋದು, ನಾನು ಒಂದು ದಿವಸ ಅಮೇರಿಕಕ್ಕೆ ಹೋಗ್ಬರೋಕ್ಕೆ ಅವಕಾಶ ಆಗ್ಬೋದು, ಇಲ್ಲೋದ್ರೆ ತುಂಬ ದೊಡ್ಡ ಸಂಬಳ ಬರ್ಬೋದು,
ನಾನು ನನ್ನ ಜೀವನವನ್ನು ತುಂಬ ಸೌಕರ್ಯಯುತವಾಗಿ ಒಳ್ಳೆ ಕಾರು, ದೊಡ್ಡ ಮನೆ, ಬೇಕಾದಷ್ಟು ದುಡ್ಡು, ಏನು ಬೇಕಾದ್ರೂ ಮೋಜು ಮಜಾ ಮಾಡ್ಬೋದು, ಆ ರೀತಿಯಾದಂಥ ಲಾಭ ಆಗ್ಬೋದು ಅಂತ ಒಳಗಡೆಗೆ ಏನಾದ್ರು ಒಂದು ಹುಟ್ಕೊಂಡ್ರೆ ಅದೇನೂ ಇಲ್ಲ. ನನ್ನ ಕಡೆ ಕಾಲಕ್ಕೆ ಯಾರಪ್ಪ ಸಹಕಾರ ಕೊಡೋರು, ಇವನು ನಾನು ಪ್ರೀತಿಯಿಂದ ಸಾಕ್ತಾಯಿದ್ದೀನಿ, ನಾಳೆ ನನ್ನನ್ನು ಇವನು ನೋಡ್ಕೋತಾನೆ ಅಂತಂದರೆ ಏನರ್ಥ ಅದಕ್ಕೆ? ಅಲ್ಲಿ ಏನೋ ಒಂದು ಫಲದ ಅಂಟಿದೆ ಅಂತ ಅರ್ಥ ಅದಕ್ಕೆ. ಈ ಫಲದ ಅಂಟು ಬೇಕಿಲ್ಲ ಅಂತ. ಈ ಅಂಟು ಇಲ್ಲದೆ ಹೋದ್ರೂ ಯಾರೋ ಮಕ್ಕಳು ತಂದೆ ತಾಯಿಗಳನ್ನು ಚೆನ್ನಾಗೇ ನೋಡ್ಕೋತಾರೆ, ಯಾರೋ ಮಕ್ಕಳು ಉತ್ಕೃಷ್ಟವಾದ ಕೆಲಸಕ್ಕೆ ಹೋಗ್ತಾರೆ, ಲಾಭವನ್ನು ತಂದು ಕೊಡ್ತಾರೆ. ಅಂಟಿಲ್ಲದೆ ಹೋದರೂ ಬರೋದಾದ್ರೂ ಬಂದೇ ಬರುತ್ತೆ. ಇನ್ನು ನೀನು ಎಷ್ಟೇ ನಿರೀಕ್ಷೆ ಮಾಡಿದ್ರು, ಅಂಟ್ಕೊಂಡ್ರು, ಫಲಕ್ಕೆ ಅಂಟ್ಕೊಂಡ್ರು, ಆ ಮಗುವಿಗೆ ಅಂಟ್ಕೊಂಡ್ರು, ಮುಂದೆ ಫಲನ ಅನುಭವಿಸೋ ಯೋಗ ಇಲ್ಲ ಅಂದರೆ ಆ ಮಗುವಿನಿಂದ ಯಾವುದೇ ಲಾಭ ಆಗಲ್ಲ. ಸಾಕೋಷ್ಟು ಕಾಲ ಮಾತ್ರ ನಮ್ಮ ಕರ್ತವ್ಯನ ತಗೊಳುತ್ತೆ. ಅದಾದ ಮೇಲೆ ಅದು ಸ್ವತಂತ್ರವಾಗಿ ಹೆಂಗೆ ಬೇಕೋ ಹಂಗೆ ಜೀವನ ಮಾಡೋಕ್ಕೆ ಶುರು ಮಾಡುತ್ತೆ. ಆ ಪರಿಸ್ಥಿತಿ ಬಂದಾಗ ತುಂಬ ದುಃಖಕ್ಕೆ ಕಾರಣ ಆಗುತ್ತಲ್ವ. ಅದರಿಂದ ಇಲ್ಲಿ ಫಲಕ್ಕೆ ಅಂಟ್ಕೊಂಡ್ರೂ ಏರಿಳಿತಗಳು ಮನಸ್ಸಿಗೆ ಬರುತ್ತೆ, ಕರ್ಮಕ್ಕೆ ಅಂಟ್ಕೊಂಡ್ರೂ ಏರಿಳಿತಗಳು ಮನಸ್ಸಿಗೆ ಬರುತ್ತೆ. ಆದರೆ ಕರ್ಮ ಅದೊಂದು ದೈವ ನಮಗೆ ಒದಗಿಸ್ಕೊಟ್ಟಿರುವ ಕರ್ತವ್ಯ ಅದು. ಆದ್ದರಿಂದ ಅಲ್ಲಿ ಶ್ರದ್ಧೆಯಿಂದಲೇ ಮಾಡಬೇಕಾಗುತ್ತೆ. ಇಲ್ಲಿ ಹೋದರೆ ಕರ್ತವ್ಯವನ್ನು ಹಾಳು ಮಾಡಿದ ಪಾಪ ಬಂದು ಬಾಧಿಸುತ್ತೆ. ಅದೇನು ಮಾಡುತ್ತೆ? ನೀವೊಂದು ಕರ್ತವ್ಯ ಕೊಟ್ಟಿದ್ದನಪ್ಪ, ಅದು ಮಾಡಿಲ್ಲ, ಅದರಿಂದ ಮುಂದಿನ ಜನ್ಮಕ್ಕೆ ಹೋಗಿ ಅದನ್ನು 2 ಸರಿ ಮಾಡು ಅಂತ ವಿಧಿಸ್ಬೋದು. ಯಾಕೆಂದರೆ ಒಂದು ಶಿಕ್ಷೆನೂ ಬೇಕಲ್ಲ ಈಗ ಜೊತೆಗೆ. ಕೊಟ್ಟು ಕರ್ತವ್ಯವನ್ನು ವ್ಯವಸ್ಥಿತವಾಗಿ ಮಾಡದೇ ಇದ್ದಿದ್ದಕ್ಕೊಂದು ಶಿಕ್ಷೆ, ಆ ಕರ್ತವ್ಯ ಪೂರ್ತಿ ಮಾಡೋದಕ್ಕೊಂದು ಅವಕಾಶ, 2 ಒದಗಿಸ್ಕೊಡ್ಬೇಕು ಅಂದರೆ ಇನ್ನೊಂದು ಜನ್ಮದಲ್ಲಿ ಆ ಕರ್ತವ್ಯನೂ ಮಾಡಿ ಒಂದು ಶಿಕ್ಷೆನೂ ಅನುಭವಿಸಿ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಬಾರ್ದು. ಆದ್ದರಿಂದ ಶಿಸ್ತಿಂದ ಕಾರ್ಯವನ್ನು ನಿರ್ವಾಹ ಮಾಡಬೇಕು. ಮತ್ತು ಯಾವುದಾದ್ರೂ ಆ ರೀತಿಯಲ್ಲಿ ಆಸೆ ಪಟ್ಕೊಂಡು ಅಂಟ್ಕೊಂಡು ಕರ್ಮದ ಫಲ ನನಗೆ ಬರಬೇಕು ಅಂತ, ಕರ್ಮದ ಫಲವನ್ನೇ ಬರಬಾರ್ದು ಅಂತ ನಿರೀಕ್ಷೆ ಮಾಡೋದಕ್ಕಿಲ್ಲ. ಗಿಡ ನೆಟ್ಟರೆ ಹೂ ಬಿಡಬೇಕದು, ಅದು ಬಯಸು. ಆದರೆ ನನಗೆ ಬರಬೇಕು ಅಂತ ಯಾಕೆ ಅಂಟ್ಕೋತೀಯ? ನಾನೇ ಅದ್ರ ಫಲನ ಅನುಭವಿಸ್ಬೇಕು ಅಂತ ಯಾಕೆ ಅಂಟ್ಕೋತೀಯ? ಗಿಡ ನೆಡು, ಫಲ ಬರಲಿ, ಫಲ ಬರೋದಕ್ಕೆ ಬೇಕಾಗುವಂತೆ ಕೃಷಿ ಮಾಡು, ಅದ್ರ ಫಲನ ನಾನೇ ಅನುಭವಿಸ್ಬೇಕು ಅಂತ ಯಾಕೆ ಲೆಕ್ಕ ಹಾಕೋತೀಯ? ಹಿಂದೊಂದು ಉದಾಹರಣೆ ಕೊಟ್ಟಿದ್ದೆ. 20 ವರ್ಷ ತೋಟ ಚೆನ್ನಾಗಿ ಬೆಳೆಸಿದ್ರು, ಫಲ ಬರೋ ಸಮಯಕ್ಕೆ ಆಸಾಮಿ ಇಲ್ಲ. ಫಲ ಯಾರು ಅನುಭವಿಸ್ತಾರೆ ಅಂದರೆ ಬೇರೆ ಯಾರೋ ಅನುಭವಿಸ್ತಾರೆ. ಅದು ಇವನಿಗೆ ಇಷ್ಟವಾದ ಜನವೇ ಅನುಭವಿಸಬೇಕು ಅಂತ ಹೇಳೋಕ್ಕಾಗಲ್ಲ. ಏನೇನೋ ನೀತಿ ನಿಬಂಧನೆಗಳು, ಕಾನೂನಿನ ಚೌಕಟ್ಟು, ಕೊನೆಗೆ ಆಸ್ತಿ ಎಲ್ಲಿಯೋ ಹೋಗುತ್ತೆ, ಯಾರೋ ಅನುಭವಿಸ್ತಾರೆ. ಇವನು ಬರೀ ಬೆಳೆಸಿದ್ದಷ್ಟೇ. ಹೀಗಾಗೋದಕ್ಕೆ ಅವಕಾಶ ಇದೆ. ಯಾಕೆ ಅಂದರೆ ಇವನು ಜನ್ಮಾಂತರದ ಕರ್ಮ ಹಾಗಿದೆ. ಅದು ಏನಪ್ಪ ಅಂದರೆ, ನೀನು ಸಮೃದ್ಧವಾಗಿ ಬೆಳೆಯುವಂಥ ಒಂದು ತೋಟವನ್ನು ರೆಡಿ ಮಾಡು, ಅದು ಫಲ ಬರೋ ಸಮಯಕ್ಕೆ ನೀನು ಇಲ್ಲಿಂದ ಜಾಗ ಖಾಲಿ ಮಾಡು. ಇಷ್ಟೇ ನಿನ್ನ ಜನ್ಮಾಂತರದ ಕರ್ಮ ಹೇಳ್ತಾ ಇರೋ ಕೆಲಸ. ಹಾಗಿದ್ದಾಗ ನಾನು ಫಲ ನಿರೀಕ್ಷೆ ಮಾಡ್ಕೊಂಡು ಕೂತ್ರೆ ಏನಾಗುತ್ತೆ ಅಂದರೆ, ಇನ್ನೊಂದು ಜನ್ಮದಲ್ಲಿ ಹೋಗಿ ಪುನಃ ಆ ಫಲ ಅನುಭವಿಸೋದಕ್ಕೆ ಬೇಕಾಗುವಂಥ ಅವಕಾಶವನ್ನು ಪಡಿಬೇಕಾಗತ್ತೆ. ಇನ್ನೊಂದು ಜನ್ಮಕ್ಕೆ ಅದು ಕಾರಣ ಆಗುತ್ತೆ. ಅದರಿಂದ ಬೇಡ. ರಾಮಾಯಣದಲ್ಲಿ ಒಂದು ಪ್ರಕರಣ ಬರುತ್ತೆ. ರಾವಣ ಸಂಹಾರ ಆದಮೇಲೆ ರಾಮ ಎಲ್ಲರನ್ನೂ ಒಂದು ಸನ್ಮಾನಿಸ್ತಾನೆ. ಅವರವರಿಗೆ ಏನೋ ಒಂದು ರೀತಿಯಾದಂಥ ತನ್ನ ಕಡೆಯಿಂದ ಪ್ರೀತಿ ವಿಶ್ವಾಸವನ್ನು ಪದಾರ್ಥದ ರೂಪದಲ್ಲೋ ಹಾಗೆ ಯಾವುದೋ ರೀತಿಯಲ್ಲಿ ಸಲ್ಲಿಸೋದಕ್ಕೆ ಬೇಕಾಗುವಂಥ ಒಂದು ಸಂದರ್ಭ ಬರುತ್ತೆ. ಹಾಗೆ ಬಂದಾಗ ಹನುಮಂತನ ಸರದಿ. ಹನುಮಂತನಿಗೆ ಈಗ ಯಾವ ರೀತಿಯಲ್ಲಿ ಅವನು ಮಹಾ ಕಾರ್ಯವನ್ನು ಮಾಡಿದ್ದಾನೆ. ಸೀತೆಯನ್ನು ಹುಡುಕೋದು ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲೂ ಸೀತೆ ಬರೋವರೆಗೆ ನಾನಾ ತರಹದ ಸಹಕಾರವನ್ನು ಕೊಟ್ಟಿದ್ದಾನೆ. ಅವನಿಲ್ಲದೆ ಒಂದು ದೃಷ್ಟಿಯಿಂದ ಸೀತೆ ಮುಂದಕ್ಕೆ ರಾಮನ ಜೊತೆಗೆ ಸೇರೋದಕ್ಕೆ ಸಾಧ್ಯವಾದಂಥ ಸಂದರ್ಭ ಇದೆ. ಆ ಸಂದರ್ಭದಲ್ಲಿ ರಾಮ ಕೇವಲ ಒಂದು ಆಲಿಂಗನ ಮಾಡ್ಕೋತಾನಂತ ಹನುಮಂತನನ್ನು. ಇಷ್ಟು ಬಿಟ್ಟು ಇನ್ನೇನು ಕೊಡೋಲ್ಲ. ಬೇರೆಯವರಿಗೆಲ್ಲ ಯಾವುದೋ ಒಂದು ಮುತ್ತು ರತ್ನ ಇದನ್ನೆಲ್ಲ ಕೊಡ್ತಾನೆ. ಹನುಮಂತನ ಸರಿ ಬಂದಾಗ ತುಂಬ ದೊಡ್ಡದು ಕೊಡಬೇಕಾಯ್ತಲ್ಲ. ಈಗ ತುಂಬ ಉಪಕಾರ ಮಾಡುವವರಿಗೆ ತುಂಬ ದೊಡ್ಡದನ್ನು ಕೊಡಬೇಕಲ್ವಾ, ಸಣ್ಣದು ಕೊಟ್ಟರಾಗಲ್ಲ. ಏನಪ್ಪ ಅಂದರೆ ಒಮ್ಮೆ ಆಲಿಂಗನ ಮಾಡ್ಕೋತಾನೆ. ಅನಂತರ ಒಂದು ಮಾತು ಹೇಳ್ತಾನೆ, ಮಯ್ಯೇವ ಜೀರ್ಣತಾಂ ಯಾತು ಯತ್ವಯ ಉಪಕೃತಂ ಹರೇ ನರಃ ಪ್ರತ್ಯುಪಕಾರಾರ್ಥಿ ವಿಪತ್ತಿಂ ಅಭಿಕಾಂಕ್ಷತಿ. ಹರೇ ಅಂದರೆ ಎಲೆ ಕಪಿ ಅಂತ ಅರ್ಥ. ಎಲ್ಲ ಸಂದರ್ಭದಲ್ಲೂ ಹರಿ ಅಂತ ಹೇಳಿದಾಗೆಲ್ಲ ಕಪಿ ಅಂತ ಅರ್ಥ ಮಾಡ್ಕೋಬಾರ್ದು, ಎಚ್ಚರಿಕೆ ಇರಬೇಕು. ಹರಿ ಶಬ್ದಕ್ಕೆ ಅನೇಕ ಅರ್ಥಗಳಿವೆ.
ಅದರಲ್ಲಿ ಕಪಿ ಅಂತಲೂ ಒಂದು ಅರ್ಥ ಇದೆ. ಇಲ್ಲಿ ಹನುಮಂತನ ಕುರಿತು ಮಾತನಾಡ್ತಾ ಇರೋ ಸಂದರ್ಭ ಆದ್ದರಿಂದ ಹರೇ ಅಂದರೆ ಎಲೆ ಕಪಿಶ್ರೇಷ್ಠನೇ ಹನುಮಂತನೇ, ಯತು ತ್ವಯಾ ಉಪಕೃತಂ, ನಿನ್ನಿಂದ ಏನು ಉಪಕಾರ ಮಾಡಲ್ಪಟ್ಟಿತೋ, ಮೈಯೇವ ಜೀರ್ಣತಾಂ ಯಾತು, ಅದು ನನ್ನಲ್ಲೇ ಜೀರ್ಣವಾಗಿ ಹೊರಟೋಗ್ಬಿಡಲಿ ಅಂತ, ಅದು ಉಳ್ಕೊಳ್ಳೋದು ಬೇಡ, ನನ್ನಲ್ಲೇ ಜೀರ್ಣವಾಗಿ ಹೊರಟೋಗಲಿ ಅಂತ. ಯಾಕೆ ಅಂತ ಕೇಳಿದ್ರೆ, ನರಹ ಪ್ರತ್ಯುಪಕಾರಾರ್ಥಿ, ಯಾರಾದರೂ ಒಬ್ಬ ಮನುಷ್ಯ ಪ್ರತ್ಯುಪಕಾರ ಸಿಗುತ್ತೆ ನನಗೆ ಅಂತ ಅಪೇಕ್ಷೆ ಪಟ್ಟರೆ, ನಾನೊಂದು ದೊಡ್ಡ ಉಪಕಾರ ಮಾಡಿದ್ದೀನಿ, ಇದಕ್ಕೆ ಪ್ರತಿಯಾಗಿ ಏನೋ ಒಂದು ನನಗೂ ಬರುತ್ತೆ ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ ಅಂತಾದರೆ, ವಿಪತ್ತಿಂ ಅಭಿಕಾಂಕ್ಷತಿ, ಅವನು ದೊಡ್ಡ ವಿಪತ್ತನ್ನೇ ಅಪಾಯವನ್ನೇ ಎದುರು ನೋಡಿದಂತೆ, ಅದನ್ನೇ ಬಯಸಿದಂತೆ ಆಗುತ್ತೆ ಅಂತ. ಇಲ್ಲಿ ಈ ಪ್ರಕರಣದಲ್ಲಿ ಹನುಮಂತ ಮಾಡಿರುವ ಕಾರ್ಯಕ್ಕೆ ಪ್ರತ್ಯುಪಕಾರ ಮಾಡೋದು ಅಂದರೆ ಏನಾಗಬೇಕು? ಹನುಮಂತ ಎಲ್ಲೊಂದು ಕಡೆಯಲ್ಲಿ ರಾಜನಾಗಿ ಹುಟ್ಟಬೇಕು ಮೊದಲನೇದಾಗಿ. ಅದಾದ ನಂತರದಲ್ಲಿ ರಾಜ್ಯ ಭ್ರಷ್ಟನಾಗಬೇಕು, ಅಲ್ಲೊಬ್ಬಳು ಯಾರೋ ಕೈಕೇಯಿ ಬರಬೇಕು. ಅನಂತರದಲ್ಲಿ ರಾಜ್ಯನ ತೊರಿಬೇಕು, ಕಾಡಿಗೆ ಹೋಗಬೇಕು, ಜೊತೆಗೆ ಸೀತೆಯನ್ನು ಮದುವೆಯಾಗಿರಬೇಕು. ಕಾಡಿಗೆ ಹೋದಾಗ ರಾವಣ ಬಂದು ಸೀತೆಯನ್ನು ಅಪಹಾರ ಮಾಡ್ಕೊಂಡು ಹೋಗಬೇಕು. ಇಷ್ಟಾದ ನಂತರದಲ್ಲಿ ಹನುಮಂತಂಗೊಂದು ಪಾತ್ರ ಬರುತ್ತೆ ಅಲ್ವಾ. ರಾಮ ಆಗ ಹನುಮಂತನಾಗಿ ಬಂದು, ನೀನೇನು ಯೋಚನೆ ಮಾಡಬೇಡ, ನಾನು ನಿನಗೆ ಸಖ ಮಿತ್ರ, ನಾನು ಹುಡ್ಕೊಂಬರ್ತೀನಿ ಸೀತೆಯನ್ನು ಅಂಥೇಳಿ ಲಂಕೆಗೆ ಹಾರಬೇಕಾಗತ್ತೆ ಅವನು ಅಲ್ವಾ. ಇದೆಲ್ಲ ಆಗಬೇಕಾದ್ರೆ ಹನುಮಂತನ ಪರಿಸ್ಥಿತಿ ಏನಾಗಬೇಕೋ, ಅವನು ಅಯೋಧ್ಯೆಯಲ್ಲಿ ರಾಜನಾಗಿ ಹುಟ್ಟಿ ಅನಂತರ ಸೀತೆಯನ್ನು ಕಳ್ಕೊಂಡು ಅನಂತರದಲ್ಲಿ ಹನುಮಂತನ ಸಖ್ಯ ಮಾಡಿಕೊಂಡು ಅಲ್ಲಿ ಆ ಲಾಭ ಪಡಿಬೇಕಾಗತ್ತೆ. ಅಂದರೆ ತಾತ್ಪರ್ಯ ಏನಪ್ಪ ಅಂದ್ರೆ, ದೊಡ್ಡ ಅಪಾಯವನ್ನು ವಿಪತ್ತಿಯನ್ನೇ ಅವನು ಪರೋಕ್ಷವಾಗಿ ಕೇಳಿದ ಹಾಗಾಗತ್ತೆ. ಅದರಿಂದ ಅದು ಸರಿಯಲ್ಲ. ಅದರಿಂದ ಅದ್ರ ಬಗ್ಗೆ ಪ್ರತ್ಯುಪಕಾರವನ್ನು ನಿರೀಕ್ಷೆ ಮಾಡಬೇಡ ಅಂತ ತಮಾಷೆಯಾಗಿ ಹೇಳ್ತಾ ಇದ್ದ ಮಾತು ಉಂಟು. ಏನಪ್ಪ ಅಂದರೆ, ಅಮ್ಮ ಮಗ ಜಗಳ ಆಡ್ಕೋತಾಯಿದ್ರು. ಅಮ್ಮ ಮಾತಾಡ್ತಾ ಅಷ್ಟು ದಿವಸ ಎದೆ ಹಾಲು ಉಣಿಸಿ ನಿನ್ನನ್ನು ಸಾಕಿದ್ನಲ್ಲೋ ಅಯೋಗ್ಯ, ಹೀಗೆ ವರ್ತಿಸ್ತಿದೆಯಲ್ಲ ನನಗೆ ಅಂತ ಅಮ್ಮ ಬೈದರೆ, ಅದಕ್ಕೆ ಮಗ ಹೇಳಿದಂತೆ, ಅದು ಎಷ್ಟು ಹಾಲು ಉಣಿಸಿರೋದು, ನಮ್ಮ ಅಷ್ಟು ತಂದು ಕೊಟ್ಬಿಡ್ತೀನಿ ಅಂತ. ಅಂದರೆ ಡೈರಿನಲ್ಲಿ ಸಿಗುತ್ತೆ, ಹೋಗಿ ಕೊಂಡ್ಕೊಂಬಂದು ಕೊಟ್ಬಿಡ್ತೀನಿ ಅಂತ. ಅದಕ್ಕೆ ಅಮ್ಮ ಕೇಳಿದ್ಲಂತ ಕೊನೆಗೆ, ಆಯಿತು ತಂದು ಕೊಡು, ಆದರೆ ಡೈರಿ ಹಾಲಲ್ಲ ನಿಂಗೆ ಕುಡಿಸಿದ್ದು, ಮತ್ತು ಎದೆ ಹಾಲು, ಅದೇ ಎದೆ ಹಾಲನ್ನೇ ತಂದುಕೊಡು, ಬೇರೆ ಎದೆ ಹಾಲು ಕೊಟ್ಟರೆ ಅದು ಪ್ರತಿಯಾದ ವಸ್ತು ಆಗಲ್ಲ, ಅದೇ ಎದೆ ಹಾಲು ತಂದುಕೊಡಪ್ಪ ಆಗಲಿ ಅಂತ ಕೇಳಿಲ್ಲಂತ ನೋಡು. ಅಂದರೆ ಆ ಎದೆ ಹಾಲು ತಂದುಕೊಡೋಕೆ ಆಗಲ್ಲ ಅನ್ನೋ ಸಿದ್ಧ ಅಲ್ವಾ. ಆಗಲ್ಲ ಅಂದಮೇಲೆ ಪ್ರತ್ಯುಪಕಾರ ಮಾಡೋಕ್ಕಾಗಲ್ಲ ಅಂತಲೇ ಅರ್ಥ. ಅದಕ್ಕೆ ಹಾಗಿರೋದ್ರಿಂದ ಅಲ್ಲಿ ಕೃತಜ್ಞತೆ ಮಾತ್ರ ತೋರಿಸೋದು ಅಷ್ಟೇ ಹೊರತು ಈ ವ್ಯಾಪಾರದ ತರಹ ವ್ಯವಹಾರ ಮಾಡೋಕ್ಕಾಗಲ್ಲ. ನೀನು ಎಷ್ಟು ಸಹಕಾರ ಕೊಡಿ ಅಷ್ಟು ನಾನು ಸಹಕಾರ ಕೊಟ್ಟಿದ್ದೀನಿ, ಕ್ಲೋಸ್ ಆಯಿತು, ಲೆಕ್ಕಾಚಾರ ಚುಕ್ತಾಯಿತು ಅಂತ ಚುಕ್ತ ಮಾಡೋಕ್ಕೆ ಬರೋದಿಲ್ಲ ಅಂತ. ತಂದೆ ತಾಯಿಗಳ ಉಪಕಾರ ಇದೆಯಲ್ಲ ಮಕ್ಕಳಿಗೆ, ಅದನ್ನೇನಾದ್ರು ಚುಕ್ತ ಮಾಡೋಕ್ಕಾಗತ್ತಾ? ಖಂಡಿತ ಆಗೋದಿಲ್ಲ ಅದು. ಹಾಗೆ ಗುರು ಮಾಡಿದ ಉಪಕಾರ ಇದೆಯಲ್ಲ, ವಿದ್ಯಾದಾನ, ಪ್ರಾಮಾಣಿಕವಾದ ವಿದ್ಯೆಯನ್ನು ಅವನು ತುಂಬಿಕೊಂಡಿದ್ದರೆ ಅಂಥ ವಿದ್ಯೆಯನ್ನು ಪರಮ ರಹಸ್ಯವಾದದ್ದು, ಅದ್ರ ಗುಟ್ಟೆಲ್ಲ ಬಿಚ್ಚಿ ಕೊಟ್ಟ ಅಂತಾದರೆ, ಇದಕ್ಕೆ ಪ್ರತಿಯಾಗಿ ಏನಾದರೂ ಒಂದನ್ನು ಕೊಟ್ಟು ಪೂರ್ತಿ ಚುಕ್ತ ಮಾಡ್ಕೊಳ್ಳೋಕ್ಕಾಗತ್ತ ಅಂದರೆ ಆಗಲ್ಲ. ಮನಸ್ಸಂತೋಷಕ್ಕೆ ಗುರುದಕ್ಷಿಣೆ ಅಂತ ಏನೋ ಒಂದು ಕೊಡ್ಬೋದು, ಆದರೆ ಅದು ಪೂರ್ತಿ ಪ್ರತಿಯಾದ ವಸ್ತು ಅಲ್ಲ. ಅದು ಮತ್ತೇನಪ್ಪ ಅಂದರೆ ಯಾವುದೂ ಇಲ್ಲ ಪ್ರತಿಯಾದ ವಸ್ತು. ಅದರಿಂದ ಏನು ಮಾಡಬೇಕು? ಕೇವಲ ಬದುಕಿರೋಷ್ಟು ಕಾಲ ಕೃತಜ್ಞತೆಯಿಂದ ಬದುಕು ಅಷ್ಟೇ. ಅವನ ಉಪಕಾರವನ್ನು ಸ್ಮರಣೆ ಮಾಡೋದೇ ಅತ್ಯಂತ ಮುಖ್ಯವಾದದ್ದು. ಇನ್ನು ಅವನು ಯಾವುದಾದ್ರು ರೀತಿಯಲ್ಲಿ ನನ್ನ ವಿದ್ಯೆಯನ್ನು ಹೀಗೆ ಬಳಸಬೇಕು ಅಂತ ಹೇಳಿದರೆ ಹಾಗೆ ಬಳಸು, ಅದು ಬಿಟ್ಟರೆ ಬೇರೆ ಇನ್ನೊಂದು ಹಿಂತಿರುಗಿಸೋದಕ್ಕೆ ಬೇಕಾಗುವ ವಿಷಯ ಅಂತ ಅಲ್ಲಿ ಸಿಕ್ಕೋಲ್ಲ. ಹೀಗೆಲ್ಲ ವಿಷಯ ಉಂಟು. ಆದ್ದರಿಂದ ಕರ್ಮಯೋಗವನ್ನು ಆಚರಣೆ ಮಾಡಬೇಕು. ಕರ್ಮಯೋಗವನ್ನು ಆಚರಣೆ ಮಾಡಬೇಕಾದ್ರೆ ಇಂದ್ರಿಯಗಳನ್ನು ಸಂಯಮನ ಮಾಡಿ ಅದು ಆ ಕಡೆ ಈ ಕಡೆ ಹೋಗದೇ ಇರುವಂತೆ ನಿರ್ದಿಷ್ಟವಾದ ಕರ್ಮ ವ್ಯವಸ್ಥಿತವಾಗಿ ನಡೆಯೋದಕ್ಕೆ ಬೇಕಾಗುವಂತೆ ಅದನ್ನು ಯೋಜಿಸ್ಕೊಂಡು ಕಾರ್ಯವನ್ನು ಸಾಧನೆ ಮಾಡೋ. ಹಾಗೆ ಯೋಜಿಸ್ಕೊಂಡ್ರೆ ಏನಾಗುತ್ತೆ ಲಾಭ? ಈಗ ಮಾಡೋ ಕರ್ಮದಲ್ಲಿ ಮಾತ್ರ ನನಗೆ ಮನಸ್ಸು ಬುದ್ಧಿ ತೊಡಗಿರುತ್ತೆ, ಅತ್ತಿತ್ತು ಹೋಗಲ್ಲ. ಇಲ್ಲ ಯಾವುದೋ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ಹೊರಟು ಹೋಗುತ್ತೆ. ಇದು ಎರಡಕ್ಕೆ ವ್ಯತ್ಯಾಸ ಏನು ಅಂತ ಕೇಳಿದರೆ, ಯಾರ ಮನಸ್ಸು ಸಂಪೂರ್ಣವಾಗಿ ಕರ್ಮದಲ್ಲೇ ನೆಲೆಸಿರುತ್ತೋ ಆ ಕರ್ಮ ಚೆನ್ನಾಗಾಗತ್ತೆ ಅನ್ನೋದು ಒಂದು ವಿಷಯ ಇದೆ. ಆ ಕರ್ಮದಲ್ಲಿ ಎಲ್ಲೂ ಲೋಪದೋಷಗಳು ಬರೋಲ್ಲ. ಯೋಗ ಕರ್ಮಸು ಕೌಶಲಂ ಅಂತ ಒಂದು ಮಾತು ಬಂತಲ್ಲ, ಅದರಿಂದ ಒಂದು ಕರ್ಮ ವ್ಯವಸ್ಥಿತವಾಗಿ ನಡೆಯುತ್ತೆ. ಇದೊಂದು ದೊಡ್ಡ ಲಾಭ. ಕರ್ಮ ವ್ಯವಸ್ಥಿತವಾಗಿ ನಡೀತು ಅಷ್ಟೇನಾ ಅಂತ ಕೇಳಿದರೆ, ಆ ಕರ್ಮ ಏನದು ಅಂತ ಕೇಳಿದರೆ ಮುಂದಿನ ಮಾತುಗಳಲ್ಲಿ ಹೇಳ್ತಾ ಇರೋದು ಯಜ್ಞರೂಪವಾದದ್ದಪ್ಪ ಅದು.
ಹಾಗೆಂದ ಆ ಕರ್ಮ ಮಾಡುವಾಗ ನಿನ್ನ ಮನಸ್ಸನ್ನು ಸಂಪೂರ್ಣವಾಗಿ ಅಲ್ಲಿ ನಿಯೋಜಿಸಿದರೆ ನಿನ್ನ ಮನಸ್ಸು ಬೇರೆ ಯಾವುದೋ ಒಂದು ಸ್ಥಿತಿಯ ಕಡೆಗೆ ಹೋಗುತ್ತೆ, ಏನೋ ಒಂದು ಹೊಸ ಹೆಜ್ಜೆಯನ್ನು ತಂದುಕೊಳ್ಳುತ್ತೆ, ಅದ್ಭುತವಾದ ಲಾಭವನ್ನು ಪಡೆಯುತ್ತೆ. ಅದು ಕೇವಲ ಹೊರಗಡೆ ಕರ್ಮ ಮಾತ್ರ ಚೆನ್ನಾಗಾಯಿತು ಅನ್ನೋ ವಿಷಯ ಅಲ್ಲ, ಅದು ಯಜ್ಞ ಅಂತಾದಾಗ ನಿನಗೇನೋ ಒಂದು ವಿಶಿಷ್ಟ ಲಾಭ ಇದೆ. ಏನು ಲಾಭ ಇದೆ ಅಂತ ಕೇಳಿದರೆ ನಿನ್ನ ಮನಸ್ಸು ಸಂಪೂರ್ಣವಾಗಿ ಭಗವಂತನಲ್ಲಿ ಲಯ ಆಗೋ ಕಡೆಗೆ ಹೋಗುತ್ತೆ. ಅದು ಅಲ್ಲೊಂದು ತುಂಬ ದೊಡ್ಡ ಲಾಭ ಇದೆ. ಹಾಗೆ ಲಯವಾಗೋ ಥರ ಹೋಗಬೇಕಾದ್ರೆ ಮನಸ್ಸು ಆ ಕಡೆ ಈ ಕಡೆ ಚಲಿಸ್ದೇನೆ ಅಲ್ಲಿ ಭದ್ರವಾಗಿ ನೆಲೆ ನಿಂತಿದ್ದರೆ ಆ ಕರ್ಮದ ಒಂದು ವ್ಯವಸ್ಥೆ ಇದೆಯಲ್ಲ, ಅಲ್ಲೊಂದು ವಿಜ್ಞಾನ ಇದೆಯಲ್ಲ, ಆ ವಿಜ್ಞಾನದ ಕಾರಣದಿಂದಾಗಿ ಮನಸ್ಸು ಎಲ್ಲೊಂದು ಕಡೆ ಲಯ ಆಗಿಬಿಡುತ್ತೆ ಸಂಪೂರ್ಣವಾಗಿ. ಅದರ ಬಗ್ಗೆ ಮುಂದಕ್ಕೆ ಯಜ್ಞ ಅನ್ನೋ ವಿಷಯವನ್ನು ಹೇಳುವಾಗ ಹೆಚ್ಚಿನ ವಿಷಯ ಇದೆ, ಇದನ್ನು ಅಲ್ಲಿ ಅನುಸಂಧಾನ ಮಾಡೋಣ. ಮುಂದಿನ ಮಾತು, ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯ ಹಿ ಅಕರ್ಮಣಃ ಶರೀರಯಾತ್ರಾಪಿ ಚ ತೇ ನ ಪ್ರಸಿದ್ಧೇತ್ ಅಕರ್ಮಣಃ. ಕರ್ಮ ಮಾಡ್ತೇನೆ, ಹಾಗಾದರೆ ಕರ್ಮ ಮಾಡು ಅಂತ ಹೇಳ್ತಾ ಇದೆಯಾ ಕೃಷ್ಣ? ಕರ್ಮ ಶುರು ಮಾಡಿಬಿಡ್ತೀನಿ ನಾಳೆ ಬೆಳಗ್ಗೆಯಿಂದ. ಕರ್ಮ ಮಾಡು ಅಂತ ಅಷ್ಟೇ ತಾನು ಹೇಳ್ತಾ ಇರೋದು. ನಗರದಲ್ಲಿ ಎಲ್ಲ ಕಡೆಯಲ್ಲೂ ಕಸ ಬಿದ್ದಿದೆ, ಒಂದು ಸರಿ ಕಂಪ್ಲೀಟ್ ಹೊಡೆದು ಸ್ವಚ್ಛ ಮಾಡ್ತೀನಿ, ಒಂದು ಕರ್ಮ. ತಪ್ಪದು. ನಗರ ಸ್ವಚ್ಛವಾಗಬೇಕಾದ ಕರ್ತವ್ಯ ಹೌದು ಅಲ್ವೋ? ಎಲ್ಲ ಚರಂಡಿಗಳನ್ನು ಕ್ಲೀನ್ ಮಾಡ್ತೀನಿ ಹೋಗಿ. ಇನ್ನೇನೋ ನನಗೆ ಮನಸ್ಸಿಗೆಲ್ಲ ತೋರ್ತಾ ಇದೆ ಅಂಥದ್ದು 10 ಕೆಲಸಗಳಿದೆ, ನಾನು ಮಾಡ್ತೀನಿ. ನಿನ್ನ ಒಂದು ಆಜ್ಞೆ ಏನಿದೆ ಅದನ್ನ ಅನುಸರಿಸಂತೆ ಆಯಿತು ಅಂತ ಏನಾದ್ರು ಅರ್ಜುನ ಮಾತಾಡಿದ್ರೆ ಈ ಪ್ರಶ್ನೆ ಬರುತ್ತಲ್ವ, ಕರ್ಮ ಮಾಡಪ್ಪ, ಮನಸ್ಸನ್ನು ನಿಯೋಜಿಸಿ ಕರ್ಮ ಮಾಡು. ಆಯಿತು, ಮನಸ್ಸನ್ನು ನಿಯೋಜಿಸಿ ಕರ್ಮ ಮಾಡ್ತೀನಿ. ಏನಪ್ಪ ಅಂದರೆ, ಮನೆಯಲ್ಲಿ ಹೆಂಡತಿ ಜಗಳ ಮಾಡ್ತಾಯಿದ್ಲು, ತಂದೆ ತಾಯಿಗಳು ಸ್ವಲ್ಪ ಗೋಳು ಹೊಯ್ತಾಯಿದ್ರು. ಬೇಡವೇ ಬೇಡ ಮನೆ ಅಂತ ಅನ್ನಿಸ್ತು. ಸೀದಾ ಹೋಗಿ ಆಶ್ರಮಕ್ಕೆ ಸೇರಿಬಿಡ್ತೀನಿ. ಸೇರಿದಾಯಿತು. ಆಶ್ರಮದಲ್ಲಿ ಬೇಕಾದಷ್ಟು ಕೆಲಸ ಇತ್ತು. ಅಡುಗೆ ಮನೆ ಕೆಲಸ ಮಾಡ್ತೀನಿ, ಅತಿಥಿಗಳು ಬಂದರೆ ಅವ್ರನ್ನ ನೋಡ್ಕೊತೀನಿ, ಕಸ ಹೊಡಿಬೇಕು ಅಂದರೆ ಕಸ ಹೊಡಿತೀನಿ, ಬೇರೆ ಯಾವುದಾರೋ ಗುಮಾಸ್ತಿಗಿರಿ ಕೆಲಸ ಇದ್ದರೆ ಅದನ್ನ ಮಾಡ್ತೀನಿ, ಶಿಸ್ತಾಗಿ ಮಾಡ್ತೀನಿ. ನಾನು ನಿನ್ನ ಆಜ್ಞೆಯನ್ನು ಪೂರ್ತಿಯಾಗಿ ನಾನು ಕಾರ್ಯರೂಪಕ್ಕೆ ತಂದಂತಾಯ್ತಲ್ವೇ ಅಂತ ಏನಾದ್ರು ಅರ್ಜುನ ಹೊರಟ್ರೆ ಅದನ್ನೆಲ್ಲ ಹೇಳ್ತಾ ಇರೋದು ಈಗ ಕೃಷ್ಣ. ನಿಯತಂಕುರು ಕರ್ಮತ್ವಂ ಕರ್ಮಜ್ಯಾಯ ಹಿ ಅಕರ್ಮಣಃ. ಕರ್ಮ ಮಾಡೋದೇ ಇರೋದಕ್ಕಿಂತ ಕರ್ಮ ಮಾಡೋದು ಶ್ರೇಷ್ಠ. ಅದು ಯಾವ ಕರ್ಮ ಮಾಡೋದು ಶ್ರೇಷ್ಠ ಅಂದರೆ ನಿಯತಂಕರ್ಮ, ಅಂದರೆ ನಿನಗೆ ಯಾವುದು ವಿಹಿತವಾದ ಕರ್ಮೋ, ನೀನು ಯಾವುದನ್ನು ಮಾಡಬೇಕು ಎಂಬುದಾಗಿ ವೇದ ಸಾಹಿತ್ಯವು ಸಾರ್ತಾ ಇದೆಯೋ, ವಿಧಿ ನಿಷೇಧವನ್ನು ಹೇಳ್ತಾ ಇರುವಂತಹ ವೇದವಾಣಿ ನಿನ್ನ ತೊಡಗಿಸ್ತಾ ಇದೆಯೋ, ಆದೇಶ ಮಾಡ್ತಾ ಇದೆಯೋ, ಆ ನಿಯತವಾದ ಕರ್ಮವನ್ನು ನೀನು ಮಾಡು, ಯಾವುದೋ ಒಂದು ಕರ್ಮವನ್ನಲ್ಲ. ಕರ್ಮಜ್ಯಾಯ ಹಿ ಅಕರ್ಮಣಃ. ಏನೂ ಕೆಲಸ ಮಾಡ್ದೇನೆ ಸುಮ್ಮನೆ ಕೂತ್ಕೊಂಡು ಮನಸ್ಸು ಮಾತ್ರ ಬೇಡದೇ ಇರೋ ವಿಷಯಗಳನ್ನೆಲ್ಲ ಚಿಂತನೆ ಮಾಡ್ತಾ ಕಾಲಹರಣ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿಗಿಂತ ಹೀಗೆ ಕರ್ಮ ಮಾಡುವನು ಜಾಯ ಶ್ರೇಷ್ಠನಾದವನು. ಇದೊಂದೇ ಅಲ್ಲದೆ ಕರ್ಮಕ್ಕೊಂದು ತುಂಬ ದೊಡ್ಡ ಸ್ಥಾನ ಇದೆಯಪ್ಪ. ಶರೀರ ಯಾತ್ರಾಪಿಚತೆ ನ ಪ್ರಸಿದ್ಧೇತ್ ಅಕರ್ಮಣಃ. ನೀನು ಕರ್ಮ ಮಾಡದೇ ಇರುವವನಾಗ್ಬಿಟ್ರೆ ಶರೀರ ಯಾತ್ರಾ ಅಪಿ, ಶರೀರ ಯಾತ್ರೆಯೂ ಸಹ, ಶರೀರ ಯಾತ್ರೆ ಅಂದರೆ ದೇಹನ ನಾವು ಬಾಳಿಸ್ಬೇಕಲ್ಲ, 50 ವರ್ಷ 100 ವರ್ಷ ಬದುಕಿರೋಷ್ಟು ಕಾಲ, ಅದಕ್ಕೆ ಶರೀರ ಯಾತ್ರಾ ಅಂತ ಹೆಸರು. ಜೀವನ ಯಾತ್ರಾ ಅಂದರೆ ಜೀವನ ನಡೆಸೋದು ಅಂತ ಅರ್ಥ. ಅದು ಹುಟ್ಟಿದಾಗಲಿಂದ ಕೊನೆಯವರೆಗೆ ನಡೆಸುವ ಜೀವನದ ವಿಷಯ ಇದೆಯಲ್ಲ, ಅದಕ್ಕೆ ಜೀವನ ಯಾತ್ರಾ ಅಂತ ಕರೆಯೋದು. ಹಾಗೆ ಶರೀರ ಯಾತ್ರಾ ಅಂದರೆ ಶರೀರ ಇರಬೇಕಲ್ಲ, ಉಳಿಬೇಕಲ್ಲ, ಅದಕ್ಕೆ ಬೇಕಾಗುವಂತಹ ಕ್ರಿಯಾಕಲಾಪಗಳೆಲ್ಲ ಇದೆಯಲ್ಲ, ಅದೆಲ್ಲ ಸೇರಿದರೆ ಶರೀರ ಯಾತ್ರಾ ಅಂತಾಗತ್ತೆ. ಆ ಶರೀರ ಯಾತ್ರೆಯೂ ಸಹ ನೀನು ಕರ್ಮ ಮಾಡೋಲ್ಲ ಅಂತ ಹೇಳಿದರೆ ನ ಪ್ರಸಿದ್ಧೇತ್, ವ್ಯವಸ್ಥಿತವಾಗಿ ನಡೆಯಲಾರದು ಅಂತ ಅರ್ಥ. ಅಂದರೆ ನನ್ನ ದೇಹವನ್ನು ಚೆನ್ನಾಗಿ ಬಳಸಬೇಕು ಅಂತಂದರೆ ಅಲ್ಲೂ ಕೂಡ ಕರ್ಮ ನಡೆಸಲೇಬೇಕಾಗತ್ತೆ. ಸಕಾಲದಲ್ಲಿ ಮೇಲೆ ಕೇಳಬೇಕಾಗತ್ತೆ. ಮೇಲೆ ಕೇಳೋದು ಅನ್ನೋದು ಒಂದು ಕರ್ಮ ಅಲ್ವಾ? ಅದು ಹೇಳಲ್ಲ, ಹಾಗೆ ಮಲಗಿರ್ತೀನಿ ಅಂದರೆ ಶರೀರ ಯಾತ್ರೆ ಚೆನ್ನಾಗಾಗುತ್ತೆ, ಅದು ಆರೋಗ್ಯ ಕೆಟ್ಟೋಗುತ್ತೆ. ಅದಾದಮೇಲೆ ಹಸಿವಾಗ್ತಾ ಇದೆ ಅಂತಂದರೆ ಕಡೆ ಪಕ್ಷ ಮಾಡಿಟ್ಟ ಅಡುಗೆನಾರು ಸ್ವೀಕರಿಸಿ ಅದನ್ನು ಶರೀರ ರಕ್ಷಣೆ ಮಾಡ್ಕೊಳ್ಬೇಕಾದ ಕೆಲಸ ಮಾಡಬೇಕಲ್ವಾ. ಅಡುಗೆ ಮಾಡೋಕ್ಕೆ ಪದಾರ್ಥ ಇಲ್ಲ ಅಂತ ಇಟ್ಕೋ, ಹಸಿವಾಗುತ್ತೆ ಅಂತಿದ್ದರೆ ಪೂರ್ವಭಾವಿಯಾಗಿ ಆಲೋಚನೆ ಮಾಡಿ ಪದಾರ್ಥಗಳನ್ನು ಹೇಗೆ ಸಂಗ್ರಹ ಮಾಡಬೇಕು ಅಂತ ಆಲೋಚನೆ ಮಾಡಬೇಕಲ್ವಾ. ಇದೆಲ್ಲ ಏನೂ ಇಲ್ಲದೆ ಹೋದರೆ ಶರೀರ ಯಾತ್ರೆ ನಡೆಯುತ್ತಾ ಅಂದರೆ, ಬದುಕು ನಡಿಬೇಕಾದ್ರೆ ಅನ್ನ ಬೇಕು, ಬಟ್ಟೆ ಬೇಕು,
ಕೂರಕ್ಕೆ ಒಂದಷ್ಟು ಜಾಗ, ಮಲಗಕ್ಕೆ ಒಂದಷ್ಟು ಜಾಗ, ಏನೋ ಒಂದಷ್ಟು ಬೇಕು. ಈ ಏನೋ ಒಂದಷ್ಟು ಬೇಕಾದರೂ ಹೇಗೆ ಬರುತ್ತೆ? ತಾನಾಗಿ ಎಲ್ಲ ಭಗವಂತ ಕೊಟ್ಟಿದ್ದಾನಪ್ಪ ಅಂತ ಎಷ್ಟೋ ಸಂದರ್ಭದಲ್ಲಿ ಹೇಳ್ಕೋಬೋದು. ಬೇಕಾದಷ್ಟು ದುಡ್ಡು ಅಪ್ಪ ಅಮ್ಮ ದುಡ್ದಿಟ್ಟಿದ್ದಿದೆ. ಅದರಿಂದ ನನಗೆ ಶರೀರ ಯಾತ್ರೆ ಮಾಡಬೇಕಾದ್ರೂ ವಿಶೇಷ ಪ್ರಯತ್ನ ಏನು ಮಾಡಬೇಕಾಗಿಲ್ಲ ಅಂತ ನನಗನ್ಸಿದ್ರೂ ಸಕಾಲದಲ್ಲಿ ಎಳ್ಳೇಬೇಕಾಗತ್ತೆ. ಇಲ್ಲದವ್ರು ಶರೀರ ಯಾತ್ರೆ ಕೆಟ್ಟು ಹೋಗುತ್ತೆ. ಯಾಕೆ ಕೆಡುತ್ತೆ? ಮೈ ಭಾರ ಜಾಸ್ತಿ ಆಗ್ತಾ ಹೋಗುತ್ತೆ, ಬುದ್ಧಿ ಮಂದಾಗ್ತಾ ಹೋಗುತ್ತೆ. ಅಕಾಲ ನಿದ್ರೆ ದುಷ್ಪರಿಣಾಮವನ್ನು ಆಯುರ್ವೇದ ಶಾಸ್ತ್ರ ವಿಸ್ತಾರವಾಗಿ ಹೇಳುತ್ತೆ. ಮಧ್ಯಾಹ್ನ ಬೇಕಾದಂಗೆ ಊಟ ಮಾಡಿದೆ ಅಪ್ಪ, ನಾನೇನು ಕೆಲಸಕ್ಕೆ ಹೋಗಬೇಕಾಗಿಲ್ಲ, ಅಪ್ಪ ಅಮ್ಮ ದುಡ್ದಿಟ್ಟಿದ್ದು ಬೇಕಾದಷ್ಟು ದುಡ್ಡಿದೆ, ಊಟ ಆದಮೇಲೆ ಮತ್ತೆ ಮಲಗಿಬಿಡ್ತೀನಿ ಅಂತಂದರೆ ಆಯುರ್ವೇದ ಶಾಸ್ತ್ರ ಹೇಳುತ್ತೆ ಅದು ಸಿಹಿಮೂತ್ರ ರೋಗಕ್ಕೆ ದ್ವಾರ, ಮಧುಮೇಹ ರೋಗಕ್ಕೆ ದ್ವಾರ. ಊಟ ಆದಮೇಲೆ ಮಧ್ಯಾಹ್ನ ಮಲಗಬೇಡ ಅಂತ ಹೇಳುತ್ತೆ. ಅಂದರೆ ಅಲ್ಲಿ ಏನೋ ಬೇರೆ ಕೆಲಸ ಮಾಡಬೇಕು ಅಂತ ಆಗೋಯ್ತು ಅಲ್ಲಿಗೆ. ಹಾಗೆ ರಾತ್ರಿ ಸಕಾಲದಲ್ಲಿ ನಿದ್ದೆ ನಾನು ಮಾಡೋದಿಲ್ಲ ಅಂತಂದರೆ ದೇಹಕ್ಕೆ ವಿಶ್ರಾಂತಿ ಸಿಗೋಲ್ಲ. ನಿದ್ದೆ ಮಾಡಬೇಕಾದ್ರೂ ಒಂದು ಸಣ್ಣ ಪ್ರಯತ್ನ ಮಾಡಬೇಕಾಗತ್ತೆ. ನಾನು ಓಡುತ್ತಿರುತ್ತೇನೆ ಆಗಲೇ ನಿದ್ದೆಯು ಬರಲಿ ಅಂತಂದರೆ ನಿದ್ದೆ ಬರಲ್ಲ. ಅದು ಏನು ಮಾಡಬೇಕು? ಓಡೋದನ್ನ ನಿಲ್ಲಿಸಲೇಬೇಕು. ಮತ್ತೇನು ಮಾಡಬೇಕು? ಒಂದು ಕಡೆ ಕೂತ್ಕೋಬೇಕು, ಕಡೆ ಪಕ್ಷ ಒಂದು ಕಡೆ ಹೊರಗಬೇಕು. ದಿಂಬು ಹಾಸಿಗೆ ಎಲ್ಲ ಸಿಕ್ಕಿದರೆ ತುಂಬ ಅಚ್ಚುಕಟ್ಟಾದ ವ್ಯವಸ್ಥೆ ಅದು. ಅದೇನೂ ಸಿಕ್ಕಲಿಲ್ಲ ಅಂತ ಇಟ್ಕೊಳ್ಳಿ, ಕಡೆ ಪಕ್ಷ ಹೊರಗಬೇಕಲ್ವಾ. ಇಲ್ಲದವ್ರ ಜೊತೆಗೆ ಯಾರು ಕೂತ್ಕೊಂಡಿದ್ರೆ ಅವರಿಗೆ ಒಂಚೂರು ಹೀಗೆ ಕತ್ತು ಒರಗಿಸ್ಕೊಂಡು ಅಲ್ಲಿ ಮೈ ಮರಿಬೇಕಾಗತ್ತೆ. ಆಗ ಮಾತ್ರ ನಿದ್ದೆ ಬರುತ್ತೆ. ಅದಷ್ಟಕ್ಕಾದರೂ ಒಂದು ಪ್ರಯತ್ನ ಪಡಲೇಬೇಕಲ್ಲ. ಅದರಿಂದ ವಿಶ್ರಾಂತಿ ಪಡಿಬೇಕಾದ್ರೂ ಒಂದು ಪ್ರಯತ್ನ ಬೇಕು, ಬೆಳಗ್ಗೆ ಏಳಬೇಕಾದ್ರೂ ಒಂದು ಪ್ರಯತ್ನ ಪಡಬೇಕು. ಅದಾದಮೇಲೆ ಆಹಾರ ಸ್ವೀಕರಿಸಬೇಕಾದ್ರೂ ಒಂದು ಪ್ರಯತ್ನ ಇದೆ ಅಲ್ವಾ? ಇಲ್ಲ ಇವತ್ತು ಬೇರೆ ವ್ಯವಸ್ಥೆ ಇದೆ ಸ್ವಾಮಿ, ನಾವು ಡ್ರಿಪ್ಪು ಟೈಪಲ್ಲಿ ಹಾಕ್ಕೊಂಬಿಡ್ತೀನಿ ಅಥವಾ ನಾಳದಿಂದ ಒಳಗಡೆ ತೊಗೊಂಡ್ಬಿಡ್ತೀನಿ ಅಂತಂದರೆ ಒಳಗಡೆ ಡೈಜೆಸ್ಟ್ ಆಗಬೇಕಲ್ಲ. ಅದು ಕರ್ಮ ಅಲ್ಲ. ಎಲ್ಲಿಗೆ ಹೋಗ್ತೀಯ ನೀನು? ಸಹಜವಾಗಿ ಆಹಾರ ಅಗಿಬೇಕು, ಒಂದು ಕರ್ಮ ಅಲ್ವಾ, ಪ್ರಾರ್ಥ ಕರ್ಮ ಅಲ್ವಾ ಅದು. ಅಗಿಲೇಬೇಕು. ಅಗಿದ ಮೇಲೆ ಹೊಟ್ಟೆ ಒಳಗಡೆ ಹೋಗುತ್ತೆ, ಅದನ್ನು ಜೀರ್ಣಿಸ್ಕೋಬೇಕು. ಅಷ್ಟೆಲ್ಲ ಆದಮೇಲೆ ಜೀರ್ಣಿಸ್ಕೊಂಡ್ಮೇಲೆ ಇಷ್ಟು ಕೆಲಸ ಮಾತ್ರ ಮಾಡ್ತೀನಿ, ಇದು ಮುಖ್ಯವಾದದ್ದು. ಮಲಮೂತ್ರ ವಿಸರ್ಜನೆ ನಾವು ಹೋಗಲ್ಲ. ಇರೋಕ್ಕಾಗತ್ತಾ? ಹಾಗೆ ಹೋಗಲೇಬೇಕು. ಅಂದರೆ ದೇಹ ಯಂತ್ರ ವ್ಯವಸ್ಥಿತವಾಗಿ ನಡಿಬೇಕಾದ್ರೆ ಕೆಲವಾರು ಕಾರ್ಯಗಳು ವ್ಯವಸ್ಥಿತವಾಗಿ ನಡಿಲೇಬೇಕಾಗತ್ತೆ. ಆದ್ದರಿಂದ ಕರ್ಮ ಇಲ್ಲದೆ ಬದುಕೋಕ್ಕಾಗಲ್ಲ. ಆದರೆ ಈ ಕರ್ಮ ಎಲ್ಲೂ ಕರ್ಮ ಒಂದು ಚೂರು ಇಲ್ಲದೆ ಬದುಕೋಕ್ಕೆ ಆಗಲ್ವ ಅಂದರೆ ಆಗುತ್ತೆ. ಯಾವಾಗ? ನೈಷ್ಕರ್ಮಿ ಸಿದ್ಧಿಯಾಗಿದ್ದಾಗ. ಅಂದರೆ ಏನರ್ಥ? ಸಮಾಧಿಯಲ್ಲಿ ಕೂತ್ಬಿಟ್ಯಾನವನು, ಆಗ ನಿದ್ದೆನೂ ಬರಲ್ಲ ಅವನಿಗೆ, ನಿದ್ದೆ ಮಾಡೋ ಅವಶ್ಯಕತೆಯೂ ಇಲ್ಲ. ಹಸಿವಾಗತ್ತಾ ಅಂದರೆ ಹಸಿವೂ ಆಗಲ್ಲ. ಇದು ಎರಡೂ ಆಗದೇ ಇದ್ದಾಗ ಮಲವಿಸರ್ಜನೆ ವೇಗ ಬರುತ್ತಾ ಅಂದರೆ ಮಲವಿಸರ್ಜನೆ ವೇಗವೂ ಬರಲ್ಲ. ಏನೂ ಮಾಡಬೇಕಾಗಿಲ್ಲ, ಸುಮ್ಮನೆ ಕೂತ್ಕೋಬೋದು. ಎಷ್ಟೋ ದೀರ್ಘಕಾಲ ಕೂತ್ಕೋಬೋದು. ಹಿಂದೆಲ್ಲ 100 ವರ್ಷ ಕೂತ್ಕೋತಾ ಇದ್ರು ಅಂತ ಹೀಗೆಲ್ಲ ಮಾತು ಕೇಳ್ತೀವಿ. ಹೀಗೆ ಕೂತ್ಕೊಂಡಿದ್ದಾಗ ಸುತ್ತಮುತ್ತಲು ಗೆಜ್ಜಲು ಹುತ್ತ ಕಟ್ತಾ ಇತ್ತಂತೆ. ಅದರೊಳಗಡೆಗೆ ಯಾವುದ್ಯಾವುದೋ ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಸೇರ್ಕೋತಾ ಇದ್ವಂತೆ. ಇವನು ಹೀಗೆ ಕೂತಿರ್ತಾ ಇದ್ದಂತೆ. ನಾವು ಕೇಳಿದ್ದೀವಲ್ವ ಕಥೆನ, ವಾಲ್ಮೀಕಿಯ ಕಥೆ ಕೇಳುವಾಗ ವಾಲ್ಮೀಕಿಗೆ ತಪಸ್ಸೆ ಮಾಡ್ತಾ ಕೂತ್ಕೊಂಡಾಗ ಅವನ ಮೇಲೆ ಹುತ್ತ ಕಟ್ಟೋಯ್ತು ಅಂತ. ಇದನ್ನು ಇವತ್ತು ನಾವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ಅಲ್ವಾ? ಇವತ್ತು 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಒಂಚೂರು ತೊಡೆ ಎತ್ತಿ ಕೆಳಗಡೆ ಇಳಿಸ್ಬೇಕು, ಒಂದು ಸ್ವಲ್ಪ ಈ ಕಡೆ ಕತ್ತು ತಿರುಗಿಸ್ಬೇಕು, ಕಣ್ಣಾರು ಹೊರಳಿಸ್ಬೇಕಲ್ವಾ? ಅಂಥ ಪರಿಸ್ಥಿತಿ ಇದೆ. ಆದರೆ ನೈಷ್ಕರ್ಮ್ಯ ಅಂದರೆ, ಸಮಾಧಿ ಅಂದರೆ ಯಾವ ಅವಯವಗಳಲ್ಲೂ ಯಾವ ಕ್ರಿಯೆಯೂ ಇಲ್ಲದೆ ಅನ್ನುವಂತೆ ಕಲ್ಲಿನ ತುಂಡಿನಂತೆ ಕಲ್ಲು ಬಂಡೆ ಹಾಗೆ ದೀರ್ಘಕಾಲ ಕೂತ್ಕೋಬೇಕಾದದ್ದು ಅಂತ. ಅಂಥ ನೈಷ್ಕರ್ಮ್ಯ ಸಿದ್ಧಿ ಇಲ್ಲ ಅಂತಾದರೆ ಉಳಿದ ಎಲ್ಲ ಸಂದರ್ಭಗಳಲ್ಲೂ ಕರ್ಮ ಅತ್ಯಂತ ಅನಿವಾರ್ಯ. ಅದಿಲ್ಲದೆ ಹೋದರೆ ದೇಹಯಾತ್ರೆಯೇ ನಡೆಯೋಲ್ಲ ಅಂತಂದರೆ, ದೇಹಯಾತ್ರೆ ಅತ್ಯಂತ ಅಗತ್ಯವಾಗಿರಬೇಕಾದ್ದು. ಬದುಕಿರಬೇಕು ಅಂತಾದರೆ ದೇಹಯಾತ್ರೆ ವ್ಯವಸ್ಥಿತವಾಗಿರಬೇಕದು. ಅದೇ ನಡೆಯೋಲ್ಲ ಅಂತಂದರೆ ಉಳಿದಿದ್ದು ಇನ್ನೆಲ್ಲಿ ನಡೆಯುತ್ತೆ? ಅದರಿಂದ ಕರ್ಮ ಬೇಕೇ ಬೇಕು. ಈ ನಿಯತವಾದಂಥ ಕರ್ಮ ಅಂತಂದಾಗ ನಮ್ಮ ಮನಸ್ಸಿಗೆ ತೋರಿದಂತಹ ಕರ್ಮಗಳೆಲ್ಲ ಅದು ನಮ್ಮ ಮೈಗೆ ಹಿತ ಮಾಡುತ್ತೆ ಅನ್ನೋ ಬಗ್ಗೆ ನಮಗೆ ಗೊತ್ತಿಲ್ಲ. ಅದರ ಪರಿಣಾಮ ಏನಾಗುತ್ತೆ, ಅನುಕೂಲ ಎಷ್ಟು, ಪ್ರತಿಕೂಲಗಳೆಷ್ಟು ಅನ್ನೋದು ನಮಗೆ ಗೊತ್ತಾಗೋಲ್ಲ. ಹಾಗೆ ಗೊತ್ತಾಗೋದಾದರೆ ನಾನೇನು ಮಾಡಬೇಕು ಅನ್ನೋ ಬಗ್ಗೆ ಪೂರ್ತಿ ನಿರ್ಣಯ ಮಾಡ್ಕೋಬೋದು. ನಾನು ಹುಟ್ಟಿನಿಂದ ಹೇಗಾರು ಬಂದಿರಲಿ, ಗಂಡಾಗಿರಲಿ ಹೆಣ್ಣಾಗಿರಲಿ, ಯಾವುದೇ ದೇಶದವನಾಗಿರಲಿ, ಯಾವುದೇ ವರ್ಗಕ್ಕೆ ಸೇರಿದವನಾಗಿರಲಿ, ನನ್ನ ಇಂಟ್ರೆಸ್ಟ್ ಇದೆಯಪ್ಪ ನಾನು ಆರ್ಮಿಗೆ ಹೋಗ್ತೀನಿ, ನನ್ನ ಇಂಟ್ರೆಸ್ಟ್ ಇದೆಯಪ್ಪ ನಾನು ಯಾವುದೋ ಒಂದು ದೊಡ್ಡ ಕೃಷಿ ಕೆಲಸ ಮಾಡ್ತೀನಿ, ನನ್ನ ಇಂಟ್ರೆಸ್ಟ್ ಈ ಥರದ್ದು, ನಾನು ಇಂಥದ್ದು ಯಾವುದೋ ಒಂದು ವಿದ್ಯೆಯನ್ನು ಓದ್ತೀನಿ,
ಹೀಗೆ ನಿರ್ಣಯ ಮಾಡ್ಕೊಂಡು ಹೋಗ್ಬೋದು. ಇವತ್ತು ಹಾಗೆ ನಿರ್ಣಯ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಾವು. ನನ್ನ ಮನಸ್ಸಿಗೆ ಏನು ತೋರುತ್ತೋ ಅದು ಅಂತ. ಅದರ ಪರಿಣಾಮಗಳೇನು ಅನ್ನೋ ಬಗ್ಗೆ ನಮಗೆ ಗೊತ್ತಿಲ್ಲ. ಪರಿಣಾಮ ಅಹಿತಕರವಾಗಿ ಆಗುತ್ತೆ ಅನ್ನೋ ವಿಷಯ ಉಂಟು. ಹಾಗಾಗಿಯೇ ನಿಯತವಾದ ಕರ್ಮವನ್ನು ಮಾತ್ರ ಆಚರಣೆ ಮಾಡು, ಆಗ ಮಾತ್ರ ಅದು ಯೋಗವಾಗಿ ಪರ್ಯವಸಾನ ಆಗುತ್ತೆ. ನಿನ್ನ ಶರೀರ ಪ್ರಕೃತಿಯಲ್ಲಿ ಧಾತು ಪ್ರಕೋಪ ಆಗದೇ ಇರುವಂತೆ, ಯಾವುದೋ ರೋಗ ಹುಟ್ಟೋದಕ್ಕೆ ಕಾರಣವಾಗದೇ ಇರುವಂತೆ ಅದು ಇರೋದು ಮಾತ್ರ ಅಲ್ಲ, ಧಾತು ಸಾಮ್ಯವಂತ ಅಂದ್ಕೊಡೋದ್ರ ಮೂಲಕವಾಗಿ ನಿನ್ನೊಳಗಡೆ ಬೆಳಗುವ ಪರಮಾತ್ಮನ ನೀನು ನೋಡೋಕ್ಕಾಗತ್ತೆ. ಆ ಕರ್ಮವನ್ನು ಯಜ್ಞರೂಪವಾಗಿ ಮಾಡಿ ಆ ಕರ್ಮ ಒಳಗಡೆ ಇರುವಂತಹ ಶ್ರೀ ವಿಷ್ಣುವನ್ನು ಅಥವಾ ಪರಮಾತ್ಮ ತತ್ವವನ್ನು ದರ್ಶನ ಮಾಡಿಸುತ್ತೆ. ಹಾಗೆ ಕರ್ಮವನ್ನು ನಿರ್ವಾಹ ಮಾಡೋಕ್ಕೆ ಬರುತ್ತೆ. ಆದ್ದರಿಂದ ನಿಯತವಾದ ಕರ್ಮವನ್ನು ಮಾತ್ರ ಮಾಡು ಎಂಬ ಮಾತು ಬಂತು. ನಿಯತಂ ಅನ್ನೋ ಶಬ್ದಕ್ಕೆ ಶಾಸ್ತ್ರೋಪದಿಷ್ಟಂ ಅಂತ ಆಚಾರ್ಯರು ಅರ್ಥ ಬರೀತಾರೆ. ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟದ್ದು ಅಂತ. ಶಾಸ್ತ್ರ ಅಂತಂದರೆ ಆ ಪದ ಎಲ್ಲ ಇವತ್ತು ತಪ್ಪು ಅಭಿಪ್ರಾಯಕ್ಕೆ ಒಳಗಾಗ್ಬಿಟ್ಟಿದೆ. ಅದೊಂದು ಗೊಡ್ಡು ಅನ್ನೋ ರೀತಿಯಾಗಿ ಕರೆಯಲ್ಪಡ್ತಾ ಇದೆ. ನಹಿ ವೇದಾತ್ ಪರಂ ಶಾಸ್ತ್ರಂ, ವೇದಕ್ಕಿಂತ ದೊಡ್ಡ ಶಾಸ್ತ್ರ ಇಲ್ಲ, ಅದೇ ದೊಡ್ಡ ಶಾಸ್ತ್ರ. ವೇದ ಆದರೂ ಏನು ಹೇಳ್ತಾ ಇದೆ ಅಂತ ಕೇಳಿದರೆ ಅದು ಜ್ಞಾನದ ರಾಶಿ. ಸಮಗ್ರ ಸೃಷ್ಟಿ ವಿಜ್ಞಾನ ಅದರಲ್ಲಿ ತುಂಬಿಟ್ಟಿದೆ. ಹಾಗೆ ಆ ತುಂಬಿರುವ ಸೃಷ್ಟಿ ವಿಜ್ಞಾನ ಯಾರು ಯಾವ ಕಾಲ ದೇಶಗಳಲ್ಲಿ ಏನು ಕರ್ಮವನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋ ಬಗ್ಗೆ ಸಾಕಷ್ಟು ಪರಿಚಯವನ್ನು ಕೊಡ್ತಾ ಇದೆ. ಅಲ್ಲಿ ಸಿಕ್ಕದೇ ಇರೋ ಪರಿಚಯವನ್ನು ಅದೇ ಸರಣಿಯನ್ನು ಅನುಸರಿಸಿ ಮುಂದಕ್ಕೆ ಸ್ಮೃತಿ ಗ್ರಂಥಗಳಿಂದ ಪಡಿಬಹುದು. ಯಾರೋ ಋಷಿ ಮಹರ್ಷಿಗಳು ಸತ್ಯವನ್ನು ಅರ್ಥ ಮಾಡಿಕೊಂಡವರು ವೇದದಲ್ಲಿ ನಮಗೆ ಸಿಕ್ಕಿರುವ ವೇದದಲ್ಲಿ ಸಿಕ್ಕದೇ ಇರುವ ವಿಷಯಗಳನ್ನು ಅವರು ತಮ್ಮ ವಾಕ್ಯಗಳಲ್ಲಿ ಎತ್ತಿ ಹೇಳಿ ನಿನ್ನ ಕರ್ತವ್ಯ ಹೀಗಪ್ಪ ಅಂತ ನಿರೂಪಣೆ ಮಾಡಿದ್ದಾರೆ. ಅದನ್ನು ಶಾಸ್ತ್ರ ಎಂಬುದಾಗಿ ಕರೆಯೋದುಂಟು. ಶಾಸ್ತ್ರ ಅನ್ನೋ ಪದ ಏನು ಹೇಳುತ್ತೆ? ಶಾಸನಾತ್ ಶಾಸ್ತ್ರಂ, ಶಾಸನಾತ್ ತ್ರಾಣನಾಚ್ಚೈವ. ಶಾಸನ ಅಂದರೆ ಯಾವುದೋ ಒಂದು ಆಜ್ಞೆ, ಅದು ಅದರಿಂದ ಅದಕ್ಕೆ ಶಾಸ್ತ್ರ ಅಂತ ಹೆಸರು ಬಂತು ಅಂತ. ಆ ಆಜ್ಞೆ ಯಾರದ್ದು ಅಂತ ಕೇಳಿದ್ರೆ ಅದು ಭಗವಂತನ ಆಜ್ಞೆ. ಅದು ಈ ಸೃಷ್ಟಿಯ ಆಜ್ಞೆ. ಇನ್ನೊಂದು ದೃಷ್ಟಿಯಿಂದ ನಿಸರ್ಗ ಅಥವಾ ಪ್ರಕೃತಿ ಒಂದು ಆದೇಶವನ್ನು ಕೊಡ್ತಾ ಇದೆ. ಬೆಂಕಿ ಒಂದು ಆದೇಶ ಕೊಡ್ತಾ ಇದೆ ನಮಗೆ. ಏನು ಆದೇಶ ಕೊಡ್ತಾ ಇದೆ ಅಂದರೆ, ನನ್ನಿಂದ ಬೇಕಾದಷ್ಟು ಲಾಭ ಆಗ್ಬೋದಪ್ಪ, ಅದು ನೇರವಾಗಿ ನನ್ನ ಮುಟ್ಟಕ್ಕೆ ಬರಬೇಡ ಅಂತ. ಅದು ತಿಳಿಸ್ತಾ ಇದೆಯೋ ತಿಳಿಸ್ತಾ ಇಲ್ವೋ? ಅದು ತಿಳಿಸ್ತಾ ಇದೆ ನಮಗೆ. ನಮ್ಮಂತೆ ಅದು ಮಾತನಾಡ್ತಾ ಇಲ್ಲ, ಆದರೆ ಅದರ ನಡೆ ನಮಗೆ ಹಾಗೆ ಹೇಳ್ಕೊಡುತ್ತೆ. ನಾನೇನೋ ಬೆಂಕಿ ಮುಟ್ಟಿದರೆ ಕೈ ಸುಡುತ್ತೆ, ಅಯ್ಯೋ ಮುಟ್ಟಬಾರ್ದು ಅಂತ ಕೂಡಲೇ ನಾನೊಂದು ಪಾಠ ಕಲಿತೀನಿ. ನಾನು ಅಲ್ಲೊಂದು ಆದೇಶ ಇದೆ, ನನ್ನನ್ನು ಮುಟ್ಟಬೇಡ, ನನ್ನನ್ನು ಬಳಸ್ಕೋಬೇಕಾದ್ರೆ ಈ ಕ್ರಮದಲ್ಲಿ ಮಾತ್ರ ಬಳಸ್ಕೋ ಅಂತ ಒಂದು ಆದೇಶ ಅಲ್ಲಿದೆ ಅಂತ ಅಂದ್ಕೋಬೇಕು ನಾವು. ಅದು ವಾಗ್ರೂಪದಲ್ಲಿ ನನಗೆ ಕೇಳಿಸ್ತಾ ಇಲ್ಲ ಅಷ್ಟೇ ಹೊರತು ಅಲ್ಲಿದೆ. ಇದೇ ರೀತಿಯಲ್ಲಿ ಸಮಗ್ರ ಸೃಷ್ಟಿಯಲ್ಲಿ ನಾನಾ ಆದೇಶಗಳಿದೆ. ಇದನ್ನು ಹೀಗೆ ಬಳಸ್ಕೋಬೇಕು, ಹೀಗೆ ಬಳಸ್ಕೋಬಾರ್ದು, ಹೀಗೆ ಇವ್ರು ಬಳಸ್ಕೋಬೇಕು, ಇವ್ರು ಬಳಸ್ಕೋಬಾರ್ದು ಅಂತ ಕೆಲವಾರು ವಿಧಿವಿಧಾನ ಇದೆ. ಯಾಕೋಸ್ಕರ ಹಾಗೆ ಬಂದಿದೆ ಅಂದರೆ ಜೀವಕೋಟಿಗಳ ಹಿತಕ್ಕೋಸ್ಕರ. ಹೀಗೆ ಬಳಸ್ಕೊಂಡ್ರೆ ನಿನಗೆ ಅನುಕೂಲ ಆಗುತ್ತೆ, ಅದು ಬಿಟ್ಟು ಇನ್ನೊಂದು ರೂಪದಲ್ಲಿ ಬಳಸ್ಕೊಂಡ್ರೆ ನಿನಗೆ ಅನನುಕೂಲತೆ ಆಗುತ್ತೆ, ತೊಂದರೆ ಆಗುತ್ತಪ್ಪ, ಬೇಡ ಅನ್ನೋ ಲೋಕಹಿತದ ಹಿನ್ನೆಲೆಯಲ್ಲಿ ಆದೇಶಗಳೆಲ್ಲ ಬಂದಿದೆ. ಅದರಿಂದ ಆದೇಶವನ್ನು ಅನುಸರಿಸ್ತಾ ಹೋದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಅದು ತ್ರಾಣ ಮಾಡುತ್ತೆ. ತ್ರಾಣ ಮಾಡುತ್ತೆ ಅಂದರೆ ನಮ್ಮನ್ನು ಕಾಪಾಡುತ್ತೆ. ಆದ್ದರಿಂದ ಶಾಸ್ತ್ರ ಅಂದರೆ ಏನಪ್ಪ ಅಂದರೆ ಯಾವ ಶಾಸನವನ್ನು, ಯಾರ ಶಾಸನ? ಅದು ಭಗವಂತನ ಶಾಸನ, ಸೃಷ್ಟೀಶನ ಶಾಸನ. ಸೃಷ್ಟಿಯ ಶಾಸನವೂ ಹೌದದು. ಅದನ್ನು ಅನುಸರಿಸ್ತಾ ಹೋದಾಗ ನಮ್ಮನ್ನು ಅದು ಕಾಪಾಡುತ್ತೆ. ಹಾಗಿರೋದ್ರಿಂದ ಅದಕ್ಕೆ ಶಾಸ್ತ್ರ ಅನ್ನೋ ರೀತಿಯಾದ ಹೆಸರು ಬಂದಿದೆ. ಆದರೆ ಇದ್ರ ಮರ್ಮ ಸ್ಪಷ್ಟವಾಗಿ ಅರ್ಥ ಆಗದೆ ಹೋದಾಗ ಇದು ಗೊಡ್ಡು ಅಂತ ಅನ್ನಿಸ್ಬೋದು. ಯಾವುದೇ ವಿಷಯ ನಮ್ಮ ಮನಸ್ಸಿಗೆ ಸ್ಪಷ್ಟ ಬರದೆ ಹೋದರೂ ಆಗ ನಾವು ಏನೇನೋ ಹಗುರವಾಗೋದನ್ನು ಭಾವಿಸ್ತೇವೆ. ಯಾವುದ್ಯಾವುದೋ ಶಬ್ದಗಳಿದ್ದದನ್ನ ನಾವು ಕರಿತೇವೆ. ಇದು ಸ್ವಭಾವ. ಇದು ಅದರ ವಿಷಯ ಅರ್ಥ ಮಾಡ್ಕೋಬೇಕಾದದ್ದು ಅತ್ಯಂತ ಮುಖ್ಯ. ಇನ್ನು ಕರ್ಮ ಅನ್ನೋದನ್ನ ಆಚರಣೆ ಮಾಡುವಾಗ ಹಿಂದೆ ಹೇಳಿದ ಮಾತನ್ನು ಇನ್ನೊಮ್ಮೆ ನೆನಪಿಸ್ಕೊಳ್ಳೋದಾದರೆ ಆಸಕ್ತನಾಗಿ ಆಚರಣೆ ಮಾಡಬೇಕು, ಅಂಟ್ಕೋಬೇಡ ಫಲಕ್ಕೆ ಅನ್ನೋ ರೀತಿಯಾದಂಥ ಮಾತನ್ನು ಹೇಳಿದ್ದಾರೆ. ಅದರಲ್ಲೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಏನು ಪ್ರಶ್ನೆ ಹುಟ್ಕೊಳ್ಳುತ್ತೆ ಅಂದರೆ, ನಮ್ಮ ನಿತ್ಯ ಜೀವನದ ಕರ್ಮ ಪ್ರಪಂಚದಲ್ಲಿ ಪ್ರತಿ ಕರ್ಮದ ಸಂದರ್ಭದಲ್ಲೂ ನಾವು ಕೆಲವು ಮಾತುಗಳನ್ನು ಅನುಸಂಧಾನ ಮಾಡ್ತಾಯಿದ್ದೀವಿ. ಉದಾಹರಣೆಗೆ ಧರ್ಮಾರ್ಥ ಕಾಮ ಮೋಕ್ಷ ರೂಪ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಅಂತ ಹೇಳ್ಕೊಂಡು ಒಂದು ಕರ್ಮ ಕೇಳಿತೀವಿ. ಈ 4 ಫಲರೂಪವಾದ ಪುರುಷಾರ್ಥಗಳು ನನಗೆ ಸಿದ್ಧವಾಗಬೇಕು
ಇದು ಬೇಕು ಅಂತ ಕಾಣಿಸುತ್ತೆ ನನಗೆ. ಅದೇ ರೀತಿಯಲ್ಲಿ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಂತ ಒಂದು ಕಡೆಯಲ್ಲಿ ಸಂಕಲ್ಪ, ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಅಂತ ಸಂಕಲ್ಪ, ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿಮೆ ಅವ್ಯವಾಹನ, ದೇಹಿಮೆ ಗಣನಾಯಕ, ದೇಹಿಮೆ ಮಧುಸೂದನ, ಹೀಗೆಲ್ಲ ಕೇಳ್ಕೊಳ್ಳುವಂಥ ವಿಷಯಗಳಿದೆ. ಹೀರುವಾಗ ಇದೆಲ್ಲ ಫಲದ ನಿರೀಕ್ಷೆ ಹುಟ್ಟಿಸುತ್ತಲ್ಲ ನನಗೆ. ಈ ಕರ್ಮ ಮಾಡ್ತಾ ಇರೋದ್ರಿಂದ ಈ ಫಲ ಬರುತ್ತೆ, ಈ ಕರ್ಮ ಮಾಡೋದ್ರಿಂದ ಈ ಫಲ ಬರುತ್ತೆ. ಪ್ರತಿನಿತ್ಯ ಕರ್ಮ ಮಾಡುವಾಗ ಅದರ ಫಲ ಏನು ಅನ್ನೋ ಬಗ್ಗೆ ನನಗೆ ನಿರೀಕ್ಷೆ ಬರ್ತಾಯಿದೆ. ಹಾಗೆ ಅಂಟ್ಕೊಳ್ಳಲ್ವೇ ಮನಸ್ಸು? ಹಾಗಿದ್ರೆ ಈ ವಿಧಿವಿಧಾನ ಹೊರಗಡೆ ಸಮಾಜದಲ್ಲಿ ಇವತ್ತು ಬಂದಿದೆಯಲ್ಲ, ಇದು ಸರಿಯಾಗತ್ತೆ ಇದು ಅಂತ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಇಲ್ಲಿ ಆ ರೀತಿಯಾದ ಮಾತನಾಡೋದಕ್ಕೆ ಕಾರಣ ಏನಪ್ಪ ಅಂದರೆ, ತುಂಬ ಪ್ರಧಾನವಾಗಿ ಆ ಕರ್ಮ ಯಾವ ಫಲ ಕೊಡಬೇಕಾಗಿದೆ ಅನ್ನೋದು ನನ್ನ ಬುದ್ಧಿನಲ್ಲಿ ಚೆನ್ನಾಗಿ ಉಪಸ್ಥಿತವಾಗಿದ್ದರೆ ಆಗ ಆ ಕರ್ಮ ಆ ದಿಕ್ಕಲ್ಲಿ ನಾನು ತೊಗೊಂಡೋಗಿ ಮುಕ್ತಾಯ ಮಾಡೋಕ್ಕಾಗುತ್ತೆ. ಆ ಫಲಕ್ಕೆ ಮುಟ್ಟೋ ತರಹ ಆ ಕರ್ಮವನ್ನು ಸಾಧಿಸೋದಕ್ಕಾಗುತ್ತೆ. ಆ ನೇರದಲ್ಲಿ ಆ ಕರ್ಮದ ಫಲಗಳನ್ನೆಲ್ಲ ಹೇಳಿರುವಂಥದ್ದುಂಟು. ಆದರೆ ಕರ್ಮವನ್ನು ಆಚರಿಸಬೇಕಾದ್ರೆ ಅದಕ್ಕೆಲ್ಲ ಆ ಫಲ ಇದೆ ಅಂತಾದರೂ ಸಹ ಅಂಥ ಫಲವನ್ನು ಬಯಸಿ ಆಚರಣೆ ಮಾಡೋದು ಒಂದಿದ್ದರೆ, ಅದನ್ನೇನು ಬಯಸ್ದೇನೆ ಕರ್ಮವನ್ನು ಮಾತ್ರ ಆಚರಣೆ ಮಾಡಿ ಫಲನ ಭಗವಂತನಿಗೆ ಸಮರ್ಪಣೆ ಮಾಡುವಂಥ ಒಂದು ನಡೆಯೂ ಇದೆ. ಅದರಿಂದ ಯಾವುದು ತುಂಬ ನಮಗೆ ಬಂಧನಕ್ಕೆ ಕಾರಣ ಆಗದೇ ಇರುವಂಥ ಕ್ರಮವು ಅಂತಹ ಒಂದು ವ್ಯವಸ್ಥೆಯನ್ನು ಅನ್ವಯ ಮಾಡ್ಕೋಬೇಕು ಅಂತ ಅರ್ಥ. ಆ ಬಗ್ಗೆ ಹೆಚ್ಚಿನ ಪರಿಚಯವನ್ನು ಕೊಡೋದಕ್ಕೋಸ್ಕರವಾಗಿ ಇನ್ನೂ ಅನೇಕ ಮಾತುಗಳು ಕೃಷ್ಣನ ಕಡೆಯಿಂದ ಹರಿದು ಬಂದಿವೆ. ಮುಂದಿನ ಇನ್ನೊಂದು ಮಾತು, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತಸಂಗಃ ಸಮಾಚಾರ. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ, ಯಜ್ಞಕ್ಕೋಸ್ಕರ ಕರ್ಮ ಮಾಡುವ ಜಾಗ ಬಿಟ್ಟು ಮಿಕ್ಕ ಕಡೆಗಳಲ್ಲಿ ಲೋಕೋಯಂ ಕರ್ಮಬಂಧನಃ, ಈ ಲೋಕವೆಲ್ಲವೂ ಕರ್ಮದ ಬಂಧನಕ್ಕೆ ಒಳಪಡುತ್ತದೆ ಅಂತ. ಜನರು ಯಜ್ಞಕ್ಕೋಸ್ಕರ ಕರ್ಮ ಮಾಡೋಲ್ಲ ಅಂತ ಆದರೆ ಅಂಥ ಜನರು ಮಾಡುವ ಕರ್ಮಗಳೆಲ್ಲ ಅವ್ರನ್ನ ಬಂಧಿಸುತ್ತೆ, ಕಟ್ಟಾಕುತ್ತೆ. ಬಂಧಿಸುತ್ತೆ ಅಂದರೆ ಹುಟ್ಟು ಸಾವುಗಳ ಚಕ್ರಕ್ಕೆ ಸಿಕ್ಕಿಸ್ಬಿಡುತ್ತೆ, ಆಯಾ ಕರ್ಮದ ಫಲನ ಅನುಭವಿಸುವಂತೆ ಮಾಡುತ್ತೆ. ತದರ್ಥಂ, ಹೀಗಿರೋದ್ರಿಂದ ಅದಕ್ಕೋಸ್ಕರವಾಗಿ ಕೌಂತೆಯ ಎಲೆ ಅರ್ಜುನ, ಮುಕ್ತ ಸಂಗಃ ಕರ್ಮ ಆಚರ, ಫಲದ ಒಂದು ಅಂಟನ್ನು ಇಟ್ಕೊಳ್ದೇನೆ ಮುಕ್ತ ಸಂಗನಾಗಿ ಕರ್ಮ ಆಚರ, ಕರ್ಮವನ್ನು ಆಚರಿಸು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲೊಂದು ಹೊಸ ವಿಷಯವನ್ನು ಪ್ರಸ್ತಾಪ ಮಾಡಿರುವ ಸಂದರ್ಭ ಉಂಟು. ಏನದು ಅಂತ ಕೇಳಿದರೆ, ಕರ್ಮವೆಲ್ಲವೂ ಯಜ್ಞಾರ್ಥವಾಗಿ ಅಂತ. ಕರ್ಮವೆಲ್ಲವೂ ಯಜ್ಞಾರ್ಥ ಅಂತ ಹೇಳ್ತಾ ಇದೆ, ಒಂದು ಕರ್ಮ ಅಲ್ಲ. ಒಟ್ಟು ಏನೇನು ಕರ್ಮ ಇದೆಯೋ, ಉಸಿರಾಟದಿಂದ ಹಿಡಿದು, ಹೆಜ್ಜೆ ಹಾಕೋದ್ರಿಂದ ಹಿಡಿದು, ಕೈಕಾಲು ಆಡಿಸೋದ್ರಿಂದ ಹಿಡಿದು, ಮನಸ್ಸಿನಲ್ಲಿ ಚಿಂತನೆ ಮಾಡೋದ್ರಿಂದ ಹಿಡಿದು ಎಲ್ಲವೂ ಕರ್ಮವೇ. ಈ ಎಲ್ಲ ಕರ್ಮಗಳು ಯಾತಕ್ಕೋಸ್ಕರ ಸೃಷ್ಟಿಯಾಗಿದೆ ಅಂತ ಕೇಳಿದರೆ, ಅದು ಯಜ್ಞರೂಪವಾಗಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಸೃಷ್ಟಿಯಾಗಿದೆ. ಅದನ್ನ ಯಜ್ಞವಾಗಿ ಬಳಸ್ಕೋಬೇಕು ಅಂತ ಅರ್ಥ. ಯಜ್ಞ ಅಂದರೆ ಏನು ಅಂತ ಕೇಳಿದ್ರೆ, ಯಜ್ಞೋ ವೈ ವಿಷ್ಣು ಅಂತ ಒಂದು ಶ್ರುತಿವಚನ. ಯಜ್ಞ ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ ಅಂತ. ವಿಷ್ಣು ಅಂದರೆ ಇಲ್ಲಿ ಶಂಖ ಚಕ್ರ ಗದಾಧಾರಿಯಾದ ವಿಷ್ಣು ಅಂತ ಅರ್ಥ ಅಲ್ಲ, ಪರತತ್ವ ಅಂತ ಅರ್ಥ. ಅದಕ್ಕೆ ಈಶ್ವರ ಅನ್ನೋ ಶಬ್ದ ಬಳಸಿದಾಗಲೂ ಭಗವದ್ಗೀತೆ ಮೊದಲಾದ ಗ್ರಂಥಗಳಲ್ಲಿ, ಉಪನಿಷತ್ ಗ್ರಂಥಗಳಲ್ಲಿ ತ್ರಿಶೂಲಧಾರಿಯಾಗಿರುವ, ಭಸ್ಮವನ್ನು ಧರಿಸಿರುವಂತಹ, ಗಜಚರ್ಮಾಂಬರಧಾರಿಯಾದ, ಶಿವೆಯ ಪಾರ್ವತಿಯ ಪತಿಯಾದ ಈಶ್ವರ ಅಂತ ಅರ್ಥ ಅಲ್ಲ. ಮತ್ತಾರಪ್ಪ ಅಂದರೆ ಪರಮಾತ್ಮ ಅಂತಷ್ಟೇ ಅರ್ಥ ಅದಕ್ಕೆ. ಯಜ್ಞೋ ವೈ ವಿಷ್ಣು ಅನ್ನೋಕ್ಕೆ ಅರ್ಥ ಏನಪ್ಪ ಅಂದರೆ, ಯಜ್ಞವು ಸಾಕ್ಷಾತ್ ವಿಷ್ಣುವೇ ಆಗಿದೆ, ಪರಮಾತ್ಮನೇ ಆಗಿದ್ದಾನೆ ಅಂತ ಅರ್ಥ. ಮತ್ತು ಪರಮಾತ್ಮನ ಬಳಿಗೆ ಕರ್ಕೊಂಡು ಹೋಗುವ ಸಾಧನವಾಗಿದ್ದಾನೆ ಅಂತ ಇನ್ನೊಂದು ಅರ್ಥ ಅದಕ್ಕೆ. ಅದೊಂದು ಸಾಧನ ಇದ್ದ ಹಾಗೆ ಯಜ್ಞ ಅನ್ನೋದು. ಆ ಯಜ್ಞ ಅನ್ನೋದು ಏನಪ್ಪ ಅದು ಅಂತ ಕೇಳಿದರೆ, ನಮ್ಮನ್ನು ಭಗವಂತನ ಬಳಿಗೆ ಕರ್ಕೊಂಡು ಹೋಗಿ ತಲುಪಿಸುವಂಥ ಒಂದು ಸಾಧನ ಅಂತ. ಇಲ್ಲಿ ಯಜ್ಞ ಅನ್ನೋ ಶಬ್ದನ ತೊಗೊಂಡಾಗ ಇವತ್ತು ಲೋಕರೂಢಿಯಲ್ಲಿ ಏನಿದೆ, ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ತುಂಬ ಜನಗಳೆಲ್ಲ ಸೇರಿ ದೀರ್ಘಕಾಲ ಮಾಡುವಂಥ ಒಂದು ವಿಶಿಷ್ಟವಾದಂತಹ ಕರ್ಮ, ಅದಕ್ಕೆ ಯಜ್ಞ ಅಂತ ನಾವು ಸಾಮಾನ್ಯವಾಗಿ ಅಂದ್ಕೊಂಡಿದ್ದೀವಿ.
ಇಲ್ಲಿ ಹಾಗೆ ಹೇಳ್ತಾ ಇಲ್ಲ. ಮತ್ತೇನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲ ಕರ್ಮವೂ ಯಜ್ಞರೂಪವಾಗಿರಬೇಕು. ಆ ಕರ್ಮ ನಮಗೆ ಏನು ಫಲ ಕೊಡಬೇಕು ಅಂತ ಕೇಳಿದರೆ, ಅದು ವಿಷ್ಣುವಿನಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ನಿಲ್ಲಿಸಬೇಕು. ಒಳಗಡೆ ಬೆಳೀತಾ ಇರೋ ಪರತತ್ವದಲ್ಲಿ, ಪರಮಾತ್ಮನಲ್ಲಿ ನಮ್ಮನ್ನು ಸೇರಿಸಬೇಕು, ಕರ್ಕೊಂಡು ಹೋಗಿ. ಹಾಗಾಗಬೇಕು, ಆ ರೀತಿಯಲ್ಲಿ ಕರ್ಮವನ್ನು ಮಾಡಬೇಕು. ಅದರಿಂದ ತದರ್ಥಂ, ಅದಕ್ಕೋಸ್ಕರ ಮುಕ್ತ ಸಂಘ ಕರ್ಮ ಆಚರ, ಎಲ್ಲಿಗೂ ಅಂಟ್ಕೊಳ್ಳದೇ ಇರುವಂತೆ ಕರ್ಮವನ್ನು ಆಚರಿಸು. ಮತ್ತು ಯಜ್ಞ ಅನ್ನೋ ಪದಕ್ಕೆ ಸ್ಪಷ್ಟವಾದ ಅಭಿಪ್ರಾಯ ಮನಸ್ಸಿಗೆ ಬರೋದಕ್ಕೋಸ್ಕರವಾಗಿ ಇನ್ನೂ 4-6 ಮಾತುಗಳಿದೆ ಇಲ್ಲಿ. ಯಜು ಅನ್ನೋ ಧಾತುವಿನಿಂದ ಯಜ್ಞ ಅನ್ನೋ ಶಬ್ದ ಆಗಿದೆ. ದೇವಪೂಜಾ ಅಂತ ಅರ್ಥ, ಅದಕ್ಕೆ ಪ್ರಧಾನವಾದ ಅರ್ಥ. ಬೇರೆ ಅರ್ಥಗಳು ಇದೆ ಇದಕ್ಕೆ. ನಾವು ಮಾಡೋ ಕರ್ಮ ಎಲ್ಲ ದೇವ್ರ ಪೂಜೆ ಆಗಬೇಕಂತ. ನಮಗೆ ಗೊತ್ತು ದೇವ್ರ ಪೂಜೆ ಅಂದರೆ ಬೆಳಗ್ಗೆ ಎಷ್ಟೋ 10 ಗಂಟೆಗೆ, 1/4 ಗಂಟೆನೋ ಅರ್ಧ ಗಂಟೆನೋ ಗಂಟೆ ಬಾರಿಸಿ ವೈದ್ಯ ಮಂತ್ರಗಳನ್ನು ಹೇಳಿ ಹೂವು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಮಾಡುವಂಥ ಒಂದು ಕಾರ್ಯಕ್ಕೆ ಪೂಜಾ ಅನ್ನೋ ರೀತಿಯಲ್ಲಿ ಕರಿತಾ ಇದ್ದೀವಿ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ, ಮಾಡುವ ಎಲ್ಲ ಕರ್ಮವೂ ಅದು ಏನಾಗಬೇಕು ಅಂತ ಕೇಳಿದ್ರೆ, ಒಂದು ಭಗವಂತನ ಪ್ರೀತಿಗೆ ಕಾರಣವಾಗುವಂಥದ್ದಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆಗೋದಕ್ಕೆ ತಕ್ಕಂತೆ ಒಂದು ಕರ್ಮದ ವ್ಯವಸ್ಥೆಯನ್ನು ಸೃಷ್ಟಿಯೇ ತಂದುಬಿಟ್ಟಿದೆ. ಅದನ್ನು ಸ್ವಲ್ಪ ನೋಡು, ಅರ್ಥ ಮಾಡ್ಕೊ. ಅದನ್ನೇ ಋಷಿ ಮಹರ್ಷಿಗಳು ನಿನಗೆ ಅರ್ಥ ಮಾಡಿಸೋದಕ್ಕಾಗಿ ಆದೇಶವನ್ನು ಕೊಟ್ಟಿದ್ದಾರೆ. ಅವರ ಆದೇಶವನ್ನು ಮನಸ್ಸಿಗೆ ತಂದುಕೊಂಡು ಹಾಗೆ ವರ್ತಿಸು ಅಂತ ಹೇಳಬೇಕಾಗಿದೆ. ಆ ನೇರದಲ್ಲಿ ಮುಂದಿನ ಮಾತು, ಸಹಯಜ್ಞಾ ಪ್ರಜಾ ಸೃಷ್ಟುವ ಪೂರ್ವವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋಸ್ತು ಇಷ್ಟಕಾಮಧುಕ್. ಪೂರ್ವದಲ್ಲಿ ಪ್ರಜೆಗಳನ್ನು ಸಹಯಜ್ಞ ಯಜ್ಞಗಳ ಜೊತೆಗೆ ಸೃಷ್ಟಿಸಿ ಪೂರ್ವವಾಚ ಪ್ರಜಾಪತಿ ಅನಂತರದಲ್ಲಿ ಹೀಗೆ ಒಂದು ಮಾತನ್ನು ಆದೇಶವಾಗಿ ಹೇಳ್ತಾ ಇದ್ದಾನೆ. ಅನೇನ ಪ್ರಸವಿಷ್ಯಧ್ವಂ, ಇದರಿಂದ ನೀವು ಅಭಿವೃದ್ಧಿಯನ್ನು ಹೊಂದಿ ಅಂತ ಬೇಕಾದ್ದನ್ನು ಸಂಪಾದನೆ ಮಾಡಿ. ಏಷಃ, ಇದು ವಹ ನಿಮಗೆ ಇಷ್ಟಕಾಮಧುಕ್, ಒಂದು ಬಯಸಿದ್ದನ್ನು ಕೊಡುವಂತಹ ಕಾಮಧೇನು ಇದ್ದ ಹಾಗೆ ಅಂತ. ಅಂದರೆ ಕರ್ಮಗಳೆಲ್ಲವೂ ನಿಮಗೆ ಬಯಸಿದ್ದನ್ನು ಕೊಡುವ ಕಾಮಧೇನುವನಂತೆ ಇದೆ. ಆ ಕರ್ಮಗಳೆಲ್ಲವೂ ಯಜ್ಞರೂಪವಾದದ್ದು. ಅದನ್ನು ಯಾರೋ ಯಾವುದೋ ಕಾಲದಲ್ಲಿ ಹುಟ್ಟಾಕಿದ್ರು ಅಂತ ಅಂದ್ಕೋಬೇಡ. ಅದನ್ನು ಬುದ್ಧಿಯಿಂದ ಕಲ್ಪನೆ ಮಾಡಿದ್ದಲ್ಲ. ಮತ್ತೆ ಹೇಗೆ ಬಂತದು ಅಂತ ಕೇಳಿದರೆ, ಪ್ರಜಾಪತಿಯು ಸೃಷ್ಟಿ ಮಾಡುವಾಗ ಪ್ರಜೆಗಳನ್ನು ಈ ಯಜ್ಞರೂಪವಾದ ಕರ್ಮವನ್ನು ಜೊತೆಗಿಟ್ಟು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಅದರಿಂದ ಮೈಯೊಳಗಡೆ ಹಾಸುಹೊಕ್ಕಾಗಿ ಸೇರ್ಕೊಂಬಿಟ್ಟಿದೆ. ಉದಾಹರಣೆಗೆ ನಿದ್ದೆ ಇದ್ದ ಹಾಗೆ. ನಿದ್ದೆಗೆ ಆಮೇಲೆ ನಾವು ಟ್ರೈನಿಂಗ್ ತೊಗೊಂಡು ಬೇಕಾದಂಥ ಚಿಕಿತ್ಸೆ ಎಲ್ಲ ಪಡೆದು ನಿದ್ದೆ ಮಾಡಬೇಕಾ ಅಂತ ಕೇಳಿದ್ರೆ ಇನ್ನು ಮುಂದೆ ಆ ಥರದ ಪರಿಸ್ಥಿತಿ ಬರ್ಬೋದು. ಗೊತ್ತಾಯ್ತಾ? ನಿದ್ದೆಗೆ ಸ್ಪೆಷಲ್ ಟ್ರೈನಿಂಗು, ಅದಾದಮೇಲೆ ಅದಕ್ಕೆ ಬೇಕಾದ ಚಿಕಿತ್ಸೆ. ಇಷ್ಟಾದರೆ ಒಂದು ಸ್ವಲ್ಪ ಏನೋ 1 ಗಂಟೆ ಅರ್ಧ ಗಂಟೆ ಒಂದು ಸಣ್ಣ ನಿದ್ದೆ ಬರ್ಬೋದು. ಅದರಲ್ಲೂ ಏನಾರು ಅಕಸ್ಮಾತ್ ಗಿರ್ಕೆ ಬಂದುಬಿಟ್ರೆ ಇದು ನಿದ್ದೆನೋ ಬೇರೆ ಇನ್ನೇನಾರೋ ಅಂತ ಡೌಟ್ ಪಡಬೇಕು, ಅಂಥ ಪರಿಸ್ಥಿತಿ. ನಿದ್ದೆನ ಭಗವಂತ ಏನು ಮಾಡಿದ್ದಾನೆ, ದೇಹದೊಳಗಡೆ ಇಟ್ಟು ಕಳಿಸ್ಬಿಟ್ಟಿದ್ದಾನೆ. ಯಾವುದೋ ಒಂದು ಹೊತ್ತಾಯಿತು ಅಂದರೆ ತಾನಾಗೆ ಬಂದು ಅದು ಆಕ್ರಮಣ ಮಾಡ್ಕೊಂಡು ನಮ್ಮನ್ನು ತೊಗೊಳುತ್ತೆ ಒಳಗಡೆಗೆ ಅಲ್ವಾ. ಅದೇ ರೀತಿಯಲ್ಲಿ ಕರ್ಮ ಅನ್ನೋದು ಏನಿದೆಯೋ ಅದನ್ನು ಮೈಯಲ್ಲಿ ಇಟ್ಟು ಸೃಷ್ಟಿ ಮಾಡಿಬಿಟ್ಟಿಯಾನಪ್ಪ. ಅದನ್ನ ಅರ್ಥ ಮಾಡ್ಕೋಬೇಕಾದಷ್ಟೇ. ನೇರವಾಗಿ ನನ್ನ ದೇಹವನ್ನೇ ನೋಡಿ ನಂಗೆ ಅರ್ಥ ಮಾಡ್ಕೊಳ್ಳೋಕೆ ಬರ್ತಾ ಇಲ್ಲ. ಹಾಗಿದ್ದಾಗ ಏನು ಮಾಡಬೇಕು ಅಂತ ಕೇಳಿದರೆ, ಋಷಿ ಮಹರ್ಷಿಗಳು ಹೇಳಿದ್ದಾರೆ, ಕರ್ಮದ ವಿಧಾನ ಹೀಗೆ, ಕಾಲ ದೇಶ ದ್ರವ್ಯ ಕರ್ಮದ ವಿಧಾನ ಹೀಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದು ನೀನು ಮನಸ್ಸಿಗೆ ತಂದುಕೊಂಡು ನಿನ್ನ ಜೀವನದಲ್ಲಿ ಅನ್ವಯ ಮಾಡ್ಕೊಂಡು ಹೋಗು, ಬಳಸ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಕಾಲ ನಿದ್ದೆ ಬರಲಿಲ್ಲ, ಹೊರಟೋಯ್ತು ಅಂತಂದಾಗ ಆಗ ನಿದ್ದೆ ಬಗ್ಗೆ ಒಂದು ಪಾಠ ಹೇಳಿ ಕಲಿಸಿ ಎಲ್ಲ ಮಾಡಬೇಕಾಗಿ ಬರ್ಬೋದು, ಇಲ್ಲ ಅಂತಲ್ಲ. ಆದರೆ ವ್ಯವಸ್ಥಿತವಾಗಿ ಜೀವನ ಮಾಡ್ತಾ ಬಂದಿದ್ದರೆ ನಿದ್ದೆ ಹೇಗೆ ಸಹಜವಾಗಿ ಬರುತ್ತೋ ಹಾಗೆ ಕರ್ಮವೂ ಸಹಜವಾಗಿ ಬರಬೇಕಾಗಿತ್ತು. ತಾನಾಗಿ ಗೊತ್ತಾಗಬೇಕಾಗಿತ್ತು ಎಲ್ಲ ವಿಷಯಗಳು. ಆದರೆ ಗೊತ್ತಾಗ್ತಾ ಇಲ್ಲ ನಿಮ್ಗೆ. ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ, ಎಷ್ಟೋ ಕಾಲದಿಂದ ಆ ಕರ್ಮದ ವಿಜ್ಞಾನ ನನ್ನ ಬುದ್ಧಿಗೆ ಬರುವಂತೆ ಜೀವನ ಮಾಡಿಲ್ಲ. ಹಾಗೆ ಮಾಡದೇ ಇರೋದ್ರಿಂದ ನನ್ನ ಬುದ್ಧಿಗೆ ಬರ್ತಾ ಇಲ್ಲ. ಆದ್ದರಿಂದ ದೊಡ್ಡವರು ಹೇಳಿದ ಮಾತನ್ನು ಕೇಳು, ಅಥವಾ ವೇದ ಏನು ಹೇಳ್ತಾ ಇದೆಯೋ ಅದನ್ನ ಕೇಳಿ ಆ ಕರ್ಮವನ್ನು ಆಚರಣೆ ಮಾಡು. ಇದರಿಂದ ಪ್ರಸವಿಷ್ಯಧ್ವಂ, ನಿನಗೆ ಬೇಕಾದ ಅಭಿವೃದ್ಧಿಯನ್ನು ಸಂಪಾದನೆ ಮಾಡು, ಬೆಳವಣಿಗೆಯನ್ನು ಹೊಂದು. ಏಷಃ ವಹ ಇಷ್ಟಕಾಮಧುಕ್,
ಇದು ಒಂದು ಕಾಮಧೇನುವಿನಂತೆ ಅಂತ. ಕಾಮಧೇನು ಅನ್ನೋ ಪದವನ್ನು ನಾವು ಕೇಳಿದ್ದೀವಿ. ಕಾಮಧೇನು, ಕಲ್ಪವೃಕ್ಷ ಎರಡು ಶಬ್ದಗಳು ಬಳಕೆಯಲ್ಲಿದೆ. ಅದು ಸ್ವರ್ಗದಲ್ಲಿದೆಯಂತೆ ಕಲ್ಪವೃಕ್ಷ ಅಂತೊಂದು. ಇಲ್ಲೇ ಇದ್ದಿದ್ದು ಎಷ್ಟು ಚೆನ್ನಾಗಿರ್ತಾಯಿತ್ತು ಅಲ್ವಾ. ಭಗವಂತ ಅಲ್ಲಿಗೆಲ್ಲ ಅವಶ್ಯಕತೆ ಇಲ್ಲ, ಅಲ್ಲಿ ಇಟ್ಟಿದ್ದಾನೆ. ಇಲ್ಲಿ ತುಂಬ ಅವಶ್ಯಕತೆ ಇದೆ ಕಲ್ಪವೃಕ್ಷ. ಕಲ್ಪವೃಕ್ಷ ಒಂದಿದ್ದಿದ್ರೆ ಕೆಳಗಡೆ ಕೂತ್ಕೊಂಡು ಹಣ ಕೊಡು ಅಂತ ಕೇಳ್ಬೋದಿತ್ತು, ಆರೋಗ್ಯ ಕೊಡು ಅಂತ ಕೇಳ್ಬೋದಿತ್ತು, ಸಂತತಿಯನ್ನು ಕೊಡು ಅಂತ ಕೇಳ್ಬೋದಿತ್ತು. ಏನು ಬೇಕು, ಒಂದು ವಿಮಾನ ಬೇಕು, ಕೂಡಲೇ ವಿಮಾನ ಕೊಡು ಅಂದರೆ ಕೂಡಲೇ ಬರ್ತಾಯಿತ್ತು. ಎಷ್ಟು ಸೌಲಭ್ಯ ಆಗ್ತಾಯಿತ್ತು. ಈಗ ಎಷ್ಟು ಕಷ್ಟಪಟ್ಟು ನಾವು ದುಡಿಬೇಕಾದ ಪರಿಸ್ಥಿತಿ ಬಂದೋಯ್ತು. ಹೀಗೆಲ್ಲ ಅನಿಸುತ್ತೆ ನಮಗೆ. ಆದರೆ ಭಗವಂತ ಇಲ್ಲೇ ಕೊಟ್ಟಿದ್ದಾನಂತೆ, ಈ ಲೋಕದಲ್ಲೇ ಕೊಟ್ಟಿಯಾನಂತೆ. ಅಲ್ಲಿ ಸ್ವರ್ಗದಲ್ಲಿ ಮಾತ್ರ ಅಲ್ಲ, ಅದು ಇಲ್ಲೇ ಇದೆಯಂತೆ. ಕಲ್ಪವೃಕ್ಷವೂ ಇದೆಯಂತೆ, ಕಾಮಧೇನು ಇದೆಯಂತೆ. ಬಲ್ಲವರು ಹೇಳ್ತಾರೆ, ಮನಸ್ಸಿದೆಯಲ್ಲ ಅದು ಕಲ್ಪವೃಕ್ಷ ಅಪ್ಪ, ಅದು ಕಾಮಧೇನು ಎಂಬುದಾಗಿ ಕರೀತಾರೆ. ಅದಕ್ಕೆ ಅಷ್ಟು ಸಾಮರ್ಥ್ಯ ಇದೆ, ಬಳಸೋಕ್ಕೆ ಗೊತ್ತಾಗಬೇಕು. ಕಲ್ಪವೃಕ್ಷವೂ ಇದೆ ಅಂತಂದರೆ ಮೇಲ್ಗಡೆಯಿಂದ ಹಣ್ಣು ಬಿಡ್ತಾ ಇದೆ ಅಂದರೆ ತೊಗೊಳೋಕ್ಕಾರು ಗೊತ್ತಾಗಬೇಕು, ಇಲ್ಲ ತಂದು ಯಾರಿಗೋ ಕೊಟ್ಟರು ಸ್ವೀಕರಿಸೋಕ್ಕಾರು ಗೊತ್ತಾಗಬೇಕು. ಏನೂ ಗೊತ್ತಾಗದೆ ಹೋದರೆ ಕಲ್ಪವೃಕ್ಷವೇ ಇದ್ದರೂ ಕೂಡ ಏನು ಲಾಭ ಆಗುತ್ತೆ, ಏನೂ ಆಗಲ್ವಲ್ಲ. ಹಾಗೆ ಇಲ್ಲೊಂದು ಕಲ್ಪವೃಕ್ಷ ಇದೆ, ಅದು ಮನಸ್ಸೆಂಬ ಕಲ್ಪವೃಕ್ಷ. ಅದರಿಂದಲೇ ಇಷ್ಟೆಲ್ಲ ದೊಡ್ಡ ದೊಡ್ಡ ಮಾತುಗಳೆಲ್ಲ ಬಂದಿರೋದು. ಮನಸ್ಸನ್ನು ಕಲ್ಪವೃಕ್ಷಪ್ಪ, ಅದರಿಂದ ಇಂಥದ್ದು ಬೇಕು ಅಂತ ಕೇಳಿದರೆ ಅದು ಕೊಟ್ಟೇ ಕೊಡಬೇಕಾಗತ್ತೆ. ಅದು ಈ ಜನ್ಮದಲ್ಲಿ ಕೊಡೋಕ್ಕಾಗಲ್ಲ ಅಂದರೆ ಮುಂದಿನ ಜನ್ಮಕ್ಕೆ ಹೋಗಬೇಕಾಗತ್ತೆ ನೀನು. ಅದನ್ನು ಈ ಕಲ್ಪವೃಕ್ಷದ ಕೆಳಗಡೆ ನಿಂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ಪ್ರತಿ ಹೆಜ್ಜೆಯಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋ. ಯಾಕೆಂದರೆ ಏನು ಯೋಚನೆ ಮಾಡ್ತೀಯೋ ಅದು ಫಲ ಕೊಟ್ಟೇ ಕೊಡುತ್ತೆ. ಅದೊಂದು ಕರ್ಮ, ಅದಕ್ಕೊಂದು ಫಲ ಉಂಟು. ನಾನು ಇದನ್ನ ಅನುಭವಿಸ್ಬೇಕಾಗಿತ್ತು, ಒಂದು ಕಾರ್ ಬೇಕಾಗಿತ್ತು ನನಗೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಒಂದು ಕಾರ್ ಬರಬೇಕು. ಅದೀಗ ಈ ಜನ್ಮದಲ್ಲಿ ಪಡೆಯೋ ಯೋಗ ಇದ್ದರೆ ಈ ಜನ್ಮದಲ್ಲೇ ಬರುತ್ತೆ. ಈ ಜನ್ಮದಲ್ಲಿ ಪಡೆಯೋ ಯೋಗವೇ ಇಲ್ಲ ಅಂದರೆ ಮುಂದಿನ ಇನ್ನೊಂದು ಜನ್ಮ ಬರುತ್ತೆ, ಅಲ್ಲೊಂದು ಕಾರ್ ಸಿಗುತ್ತೆ ನೀವು. ಇದೇ ರೀತಿಯಲ್ಲಿ ಕೇಳಿದ್ದೆಲ್ಲ ಒದಗಿಸಿಕೊಡುವಂಥ ಒಂದು ಕಾಮಧೇನು ಕಲ್ಪವೃಕ್ಷವಾದಂಥ ಮನಸ್ಸು ಇಲ್ಲಿದೆ. ಇಷ್ಟ ಕಾಮಧುಕ್, ನೀನೇನು ಬಯಸ್ತೀಯೋ ಅದೆಲ್ಲ ಕೊಡುತ್ತೆ. ಹಾಗಂತ ಏನೇನು ಕೇಳ್ಕೊಳ್ಳೋಣ ಅಂತ ಕೇಳಿದರೆ ಇಷ್ಟವಾದದ್ದನ್ನೆಲ್ಲ ಕೇಳ್ಕೊಬೋದು. ನನಗೇನೇನು ಅಪೇಕ್ಷೆ ಇದೆ ಎಲ್ಲವನ್ನೂ ಕೇಳ್ಕೊಬೋದು. ನನಗೆ ಬಗೆ ಬಗೆಯಾದ ಭಕ್ಷ್ಯ ಭೋಜ್ಯಗಳು ನಾನು ಸಂಕಲ್ಪಿಸಿದೊಡನೆ ಎದುರುಗಡೆಗೆ ಬಂದು ಹಾಜರಾಗಬೇಕು. ಯಾವುದೂ ಅದಕ್ಕೋಸ್ಕರ ಕಷ್ಟ ಇರಬಾರ್ದು, ಕ್ಲೇಶ ಇರಬಾರ್ದು, ಮಾಡೋ ಕೆಲಸ ಇರಬಾರ್ದು. ಅಪೇಕ್ಷೆ ಪಟ್ಟರೆ ಅದು ಬರಬಾರ್ದು ಅಂದರೆ ಬರ್ಬೋದು, ಬರೋಲ್ಲ ಅಂತಲ್ಲ. ಅದೇ ಎಷ್ಟು ಸುಖ ಪಡ್ತೀಯ ಅದರಿಂದ, ಸ್ವಲ್ಪ ಹೊತ್ತು ಸುಖ ಪಡ್ತೀಯ, ಆಮೇಲೆ ಮತ್ತು ಇನ್ನೊಂದನ್ನು ಅಪೇಕ್ಷೆ ಪಡಬೇಕಾಗತ್ತೆ. ಅದು ಎಷ್ಟೊತ್ತು ಸುಖ ಪಡ್ತೀಯ, ಸ್ವಲ್ಪ ಹೊತ್ತು. ಹೊಸ ಕಾರ್ ಬೇಕು ಅಂತಂದರೆ ಅದು ಹೊಸ ಕಾರ್ ಎಷ್ಟೊತ್ತಾಗಿರುತ್ತೆ, ಒಂದು ದಿವಸ ಓಡೋತಕ್ಕ ಹೊಸ ಕಾರ್ ಅಂತ ಅನಿಸ್ಬೋದು. ಕೆಲವು ಸರಿ 1 ಗಂಟೆ ಓಡಿಸೋಷ್ಟೊತ್ತಿಗೆ ಅದರ ಮಜಾ ಮುಗಿದು ಹೋಗಿರುತ್ತೆ. ಇದು ಇಷ್ಟೇ ಮಜಾನಾ, ಇನ್ನೊಂದು ಕಾರ್ ನೋಡೋಣ ಅಂತ ಅನಿಸುತ್ತೆ. ಆದ್ದರಿಂದ ಹಳತಾಗಿ ಹೋಗ್ಬಿಡುತ್ತೆ ಅದು. ಹೀಗಿರುವಾಗ ಯಾವುದನ್ನು ಪಡೆದ್ರೆ ತುಂಬ ಯಾವತ್ತೂ ಕೂಡ ಹಳತೆ ಆಗೋಲ್ವೋ, ಯಾವಾಗಲೂ ನಮಗೆ ಮನಸ್ಸನ್ನು ಮೈಯನ್ನು ಎಲ್ಲವನ್ನೂ ತುಂಬಿಕೊಡ್ತಾ ಇರುತ್ತೋ, ಸಂತೃಪ್ತಿಯ ಕಡಲಲ್ಲಿ ನಾವು ಮಿಂದು ಬದುಕಬಹುದೋ ಅಂಥದ್ದೊಂದನ್ನು ಏನಾದ್ರು ಪಡೆಯೋಕ್ಕೆ ಸಾಧ್ಯವಾಗುತ್ತೆ ಅಂದರೆ ಹೌದು, ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಅದನ್ನೂ ಕೊಡುತ್ತೆ. ಯಾವುದು? ಯಜ್ಞರೂಪವಾದ ಕರ್ಮ ಅನ್ನೋದು ತಾತ್ಪರ್ಯ. ಅಂದರೆ ಯಜ್ಞರೂಪವಾದ ಕರ್ಮವನ್ನು ಕ್ಷುದ್ರವಾದ ಫಲಗಳಿಗಾಗಿಯೂ ಮಾಡ್ಬೋದು, ಆ ಲಾಭವನ್ನೂ ಪಡಿಬೋದು. ಅದಲ್ಲದ ನೇರವಾಗಿ ಭಗವಂತನ ಸಾನ್ನಿಧ್ಯ, ಆ ಸುಖ, ಅದನ್ನು ಪಡೆಯೋದಕ್ಕೋಸ್ಕರವಾಗಿಯೂ ಈ ಕರ್ಮಗಳನ್ನು ಆಚರಿಸ್ಬೋದು. ಆದ್ದರಿಂದ ಇಷ್ಟ ಕಾಮಧುಕ್, ನೀನೇನು ಬಯಸ್ತೀಯ ಹೇಳು. ಕ್ಷುದ್ರವಾದ ಫಲವನ್ನು ಬಯಸ್ತೀಯ, ಅದು ಸಿಗುತ್ತೆ. ಮಹಾಫಲವನ್ನು ಬಯಸ್ತೀಯ, ಅದು ಸಿಗುತ್ತೆ. ಆದ್ದರಿಂದ ಇಷ್ಟ ಕಾಮಧುಕ್, ನಿನಗೆ ಇಷ್ಟಾರ್ಥವನ್ನು ಕೊಡುವಂತಹ ಕಾಮಧೇನು ಅಂತ ಹೇಳಿ ಮುಂದಕ್ಕೆ ಅದು ಹೇಗೆ ಕಾಮಧೇನುವಾಗಿ ಕೆಲಸ ಮಾಡ್ತಾಯಿದೆ ಅನ್ನೋ ಬಗ್ಗೆ ಮುಂದೆ ಇನ್ನೂ ಅಷ್ಟು ವಿವರಣೆಯನ್ನು ಕೃಷ್ಣ ಪ್ರಭು ಕೊಡ್ತಾ ಇದ್ದಾರೆ. ಅದನ್ನು ಮುಂದಿನ ಪಾಠಗಳಲ್ಲಿ ಅನುಸಂಧಾನ ಮಾಡೋಣ ಎಂಬುದಾಗಿ ಜ್ಞಾಪಿಸ್ಕೊಂಡು ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ ಬರಿಯ ಮಾತೇಕಿನ್ನು ಅರಿತು ಬೇಳ್ವೆನು ನಾನು. ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ
ಬಿಡಲು ಬಹುದು ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ದಾಯಾದಿ ಬಂಧುಗಳ ಬಿಡಲು ಬಹುದು ರಾಯ ಮುನಿದರೆ ಮತ್ತೆ ರಾಜ್ಯವ ಬಿಡಬಹುದು ರಾಯ ಮುನಿದರೆ ಮತ್ತೆ ರಾಜ್ಯವ ಬಿಡಬಹುದು ಗಳಿಗೆ ಬಿಡಲಾಗದು ಗಳಿಗೆ ಬಿಡಲಾಗದು ತೊರೆದು ಜೀವಿಸಬಹುದೇ ಹರಿನಿಂದ ಚರಣಗಳ ಬರಿಯ ಮಾತೆಗಿನ್ನು ಅರಿತು ಬೇಡ್ವೆನು ನಾನು ದಾನವ ಬೇಡಿದರೆ ಕೈಯೆತ್ತಿ ಕೊಡಬಹುದು ಮಾನಾಪಮಾನಗಳ ಸಹಿಸಬಹುದು